ಅರ್ಥ ಆಗುತ್ತೆ, ನೋಡ್ತಾ ಹೋಗೋಣ. ಅಂಡ್ ಇದಕ್ಕೆ ನಿಮಗೆ ಅರ್ಥ ಆಗಿಲ್ವಾ ಮತ್ತೆ ನಾಳೆ 12 o'clock ರೀಟೆಲಿಕಾಸ್ಟ್ ಅಟೆಂಡ್ ಮಾಡಿ. ಓಕೆ, ನೆಕ್ಸ್ಟ್ ಮತ್ತೆ ನಿಮ್ ಕ್ವಶನ್ಸ್ ಇತ್ತಾ? ಖಂಡಿತ ಇದು ಕ್ವಶನ್ ಅಂಡ್ ಆನ್ಸರ್ ಸೆಷನ್ ಇರುತ್ತೆ ನಮ್ದು, ಅಂಡ್ ರೆಗ್ಯುಲರ್ ಆಗಿರುತ್ತೆ. ಡೋಂಟ್ ವರಿ, ವಿ ವಿಲ್ ಹ್ಯಾವ್ ಎ ಕಂಟಿನ್ಯೂಸ್ ಟಚ್. ನಾವು ನಿಮ್ಮ ಜೊತೆ ರೆಗ್ಯುಲರ್ ಆಗಿ ಇರ್ತೀವಿ. ಈ ಸೆಷನ್ ಈ 8 days ಆದ್ಮೇಲೆ ನೆಕ್ಸ್ಟ್ ವೀಕ್ಲಿ ಒನ್ಸು ಸಹ ನಾವು ಮೀಟ್ ಆಗ್ತಿರ್ತೀವಿ. ಅಲ್ಲಿ ನಿಮಗೆ ಇನ್ನೂ ಸ್ವಲ್ಪ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಎಸ್ ಆಫ್ ನಾವು ಈಗ ನಿಮ್ಮ ಫೋಕಸ್ ಒಂದೇ ಇರಲಿ. ಈಗ ಎಷ್ಟು ಗ್ರಹಿಸಕ್ಕಾಗುತ್ತೆ ಅಷ್ಟು ಗ್ರಹಿಸ್ಕೊಡಿ. ಓಕೆ, ಈಗ ಇವತ್ತು ಮೇಜರ್ಲಿ 2 ಟಾಪಿಕ್ ಆಗುತ್ತೆ. ಒಂದು ಕಂಪ್ಲೀಟ್ ಈ ಒಂದು ಕ್ವಾಂಟಮ್ ಫಿಸಿಕ್ಸ್ ಅರ್ಥ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು 7 laws ಆಫ್ ಮ್ಯಾನಿಫೆಸ್ಟೇಷನ್. ಇವೆರಡು ಪಾಯಿಂಟ್ ಇವತ್ತು ಕವರ್ ಆಗುತ್ತೆ. ಇವೆರಡರಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ನನಗೆ ಹೇಗೆ ಅಬ್ಸರ್ವ್ ಥಿಯರಿ ವರ್ಕ್ ಆಗುತ್ತೆ, ನಾನು ಏನು ಅಬ್ಸರ್ವ್ ಮಾಡ್ತಿದ್ದೀನಿ, ನನಗೇನು ಸಿಕ್ಕಿದೆ, ಯಾಕೆ ಸಿಕ್ಕಿಲ್ಲ, ಅದನ್ನ ಹೇಗೆ ಅಬ್ಸರ್ವ್ ಮಾಡಿದ್ದೀನಿ, ಅದನ್ನ ಹೆಂಗೆ ಶಿಫ್ಟ್ ಮಾಡ್ಕೋಬೇಕು, ಅದು ನಿಮಗೆ ಕ್ಲಾರಿಟಿ ಸಿಗುತ್ತೆ. ಅದಾದ್ಮೇಲೆ 7 laws ಏನು, ನನಗೆ ಅನ್ಕೊಂಡಿದ್ದು ಮ್ಯಾನಿಫೆಸ್ಟ್ ಆಗಬೇಕು ಅಂದ್ರೆ ನನಗೆ 7 laws ಇದೆ. ಆ ಲಾಸ್ ಏನು ಅದು ನಿಮಗೆ ಕ್ಲಾರಿಟಿ ಸಿಗುತ್ತೆ. ಅದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರ. ಓಕೆ, ಎಲ್ಲರೂ ಸಹಿತ ಅಲರ್ಟ್ ಆಗಿ ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ. ಕ್ಯಾಮ್ರಾ ಯಾರು ಆಫ್ ಮಾಡ್ಕೊಂಡಿದ್ದೀರಾ ಫಸ್ಟ್ ಕಂಪ್ಲೀಟ್ ಕೂತ್ಕೊಳ್ಳಿ. ಒಂದ್ ಕಡೆ ಅಡ್ಡಾಡ್ಕೊಂತ ಎಲ್ಲೋ ಏನೋ ಕೆಲಸ ಮಾಡ್ಕೊಂತ ಎಲ್ಲೋ ಇದು ಮಾಡ್ಕೊಂಡು ಮಾಡ್ತೀರಾ ಅಂದ್ರೆ ಮಾಡ್ಕೋಬಿಡಿ. ಬೆಳಿಗ್ಗೆ ಅಟೆಂಡ್ ಮಾಡಿ, ಇಲ್ಲ ರೆಕಾರ್ಡಿಂಗ್ ತರಿಸ್ಕೊಳ್ಳಿ. ಅದರ್ವೈಸ್ ಸುಮ್ಮನೆ ಫಾರ್ಮಾಲಿಟೀಸ್ ಸೇಕ್ ಅಡ್ಜಸ್ಟ್ ಮಾಡಕ್ ಹೋಗ್ಬಿಡಿ. ಇಟ್ಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್. ಓಕೆ ಓಕೆ ಫೈನ್. ಇವಾಗ ನೋಡೋಣ. ಸ್ಟಾರ್ಟ್ ವಿತ್ ಕ್ವಾಂಟಮ್ ಫಿಸಿಕ್ಸ್ ವಿಡಿಯೋ. ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ. What they taught us in school isn't really the way it is, and that our senses are playing tricks on us. You just gotta wonder, what is this reality that we find ourselves in? Quantum physics says it's all just waves of information. ಕ್ವಾಂಟಮ್ ಫಿಸಿಕ್ಸ್ ವೇವ್ಸ್ ಆಫ್ ಇನ್ಫಾರ್ಮೇಶನ್ಸ್ ಇದೆ. Do I believe that? ನೀವು ನಂಬ್ತೀರಾ? ನೋಡಿ ಇಲ್ಲಿ. I hope so. Yikes! And here we are, the granddaddy of all quantum weirdness, the infamous double slit experiment. To understand ಈಗ ಅದೇ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ನ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಅವರು. this experiment, we first need ಇದನ್ನ ನನಗನ್ಸಿದ್ದು ಇವರು ಹೀಗೆ ಮಾಡ್ಬೇಕಾಯ್ತು. ರಿಯಲ್ ಆಗಿ ರೆಕಾರ್ಡೇ ಮಾಡಕ್ಕಾಗಲ್ಲ, ಅದನ್ನು ಅನಿಮಿಕೆ ಮಾಡ್ಬೇಕಾಗಿದೆ, ಅನಿಮೇಷನ್ ಮಾಡ್ಬೇಕಾಗಿದೆ ಅವ್ರಿಗೆ. see how particles or little balls of matter ಆ ಪಾರ್ಟಿಕಲ್ಸ್ ನ ಲಿಟಲ್ ಬಾಲ್ ಅಂತ ಕನ್ಸಿಡರ್ ಮಾಡಿ. ಚಿಕ್ಕ ಬಾಲ್ಸ್, ಸ್ಮಾಲೆಸ್ಟ್ ಟೈನಿ ಬಾಲ್. ಆ ಬಾಲ್ ನ ಪಾರ್ಟಿಕಲ್ ಅಂತಾರೆ, ಚಿಕ್ಕ ಕಣ. if we randomly shoot a small ರ್ಯಾಂಡಮ್ ಆಗಿ ಒಂದೊಂದನ್ನೇ ಶೂಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. object, say a marble, at the screen, ನೋಡಿ ಅಲ್ಲಿ ಶೂಟ್ ಮಾಡ್ತಿದ್ದಾರೆ. ಸೆಂಟರ್ ಇರೋದು ಹೋಗ್ತಾ ಇದೆ, ಸೈಡಿಗೆ ಬಿದ್ದರೆ ಕೆಳ ಬೀಳ್ತಾ ಇದೆ. we see a pattern on the back wall ಅಲ್ಲಿ ಹಿಂದ್ಗಡೆ ಸೇಮ್ ಪ್ಯಾಟರ್ನ್ ಬರ್ತಾ ಇದೆ. where they went through the slit ಆ ಸ್ಲಿಟ್ ಅಲ್ಲಿ ಹೋಗಿರೋದು ಮಾತ್ರ ಅಲ್ಲಿ ಬರ್ತಾ ಇದೆ, ಆ ತರ. hit. Now, if we add a second slit, ಎರಡನೇ ಸ್ಲಿಟ್ ಇಟ್ರೆ we would expect to see a ನಾನೇನ್ ಎಕ್ಸ್ಪೆಕ್ಟ್ ಮಾಡ್ಬೋದು? 2 ಸ್ಲಿಟ್ ಅಲ್ಲಿ ಬೀಳ್ತಾ ಇರೋದು. second band duplicated to the right. ಈ ತರ ಬರ್ಬೇಕು ಎಕ್ಸಾಕ್ಟ್ಲಿ. ಎಸ್ ಆರ್ ನೋ? Now, let's look at waves. ಈಗ ವೇವ್ಸ್ ನಾನು ಹೇಳಿದ್ದಲ್ವಾ, ಅದನ್ನ ಈ ಸ್ಲಿಟ್ ಅಲ್ಲಿ ವೇವ್ಸ್ ಹೋದ್ರೆ ಹೆಂಗಿರುತ್ತೆ ಅದನ್ನ ತೋರಿಸ್ತಾರೆ ನೋಡಿ. ಇದು ಸಹಿತ ಸೈನ್ಸ್. The waves hit the ಈಗ ಒಂದು ಬಾಲ್ ಹಾಕಿದ್ದಾರೆ, ಒಂದ್ ಸ್ಲಿಟ್ ಇದೆ. ಆ ಒಂದ್ ಸ್ಲಿಟ್ ಒಳಗಡೆ ಹೆಂಗ್ ಹೋಗುತ್ತೆ ವೇವ್ಸ್ ಅದನ್ನ ನೋಡಿ. slit and radiate out, ಈ ತರ striking the back ಈ ತರ ವೇವ್ಸ್ ಹೋಗುತ್ತೆ ಒಂದಿದ್ರೆ. wall with the most intensity directly in line with the slit. The line of brightness on the back screen shows that intensity. This is similar to the ಅದು ಎಷ್ಟು ದೂರ ಬೇಕಾದ್ರೂ ಹೋಗುತ್ತೆ, ಅದು ಕರೆಕ್ಟ್. line the marbles make. But when we add the second slit, ಎರಡೇ ಸ್ಲಿಟ್ ಆಡ್ ಮಾಡಿದ್ರೆ ಏನಾಗುತ್ತೆ ನೋಡಿ. something different happens. If the top ಡಿಫರೆಂಟ್ ಆಗುತ್ತೆ. ಏನದು? of one wave meets the bottom of another wave, they cancel each other out. So ಈ ತರ ಆಗುತ್ತೆ ನೋಡಿ. ಈ ತರ ಮಿಕ್ಸ್ ಅಂಡ್ ಮ್ಯಾಚ್ ಆಗುತ್ತೆ. ಡಿಫರೆಂಟ್ ಪರ್ಮೋಟೇಷನ್ ಕಾಂಬಿನೇಷನ್ ಅಲ್ಲಿ ವೇವ್ಸ್ ಬೇರೆ ಆಂಗಲ್ ತಗೊಳುತ್ತೆ. now there is an interference pattern. ಇಂಟರ್ಫರೆನ್ಸ್ ಪ್ಯಾಟರ್ನ್ ಅಂತಾರೆ ಇದಕ್ಕೆ. ಇಂಟರ್ಫರೆನ್ಸ್ ಒಂದಕ್ಕೊಂದು ಮಿಕ್ಸ್ ಅಂಡ್ ಮ್ಯಾಚ್ ಆಗುತ್ತೆ. ಓಕೆ, ಬಹಳ ಜನ ಆದಾಗ ರಶ್ ಆಗ್ತೀವಲ್ಲ, ಅಲ್ಲಿ ಇಲ್ಲಿ ಡಿಕ್ಕಿ ಹೊಡಿತೀವಲ್ಲ, ಹಂಗೆ. On the back wall,
ಆ ಬ್ಯಾಕ್ ವಾಲ್ ಹೋಗೋಷ್ಟೊತ್ತಿಗೆ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಹೋಗುತ್ತೆ. ಅಲ್ಲಿ ಎಲ್ಲೆಲ್ಲಿ ಟಚ್ ಆಗುತ್ತಲ್ಲ ಆ ತರ ಲೈನ್ ಬರುತ್ತೆ ನೋಡಿ. Where the two tops meet are the ಎರಡಿದ್ದು ಮಲ್ಟಿಪಲ್ ಆಗೋಯ್ತು. highest intensity, the bright lines, and where they cancel, there is nothing. So, when we throw things, that is matter, through two slits, ಎರಡು ಸ್ಮಾಲ್ ಮ್ಯಾಟರ್ ನ ಚಿಕ್ಕದಾಗಿ ಹೊರಡಿದ್ರೆ ಎರಡು ಸ್ಲಿಟ್ ಅಲ್ಲಿ we get this, two bands of hits. ಈ ತರ ಆಗಬೇಕು. And with waves, ಈ ತರ ವೇವ್ಸ್ ಲಾಜಿಕ್ ಅಲ್ಲಿ ವೇವ್ಸ್ ಟೆಕ್ನಾಲಜಿ ಪ್ರಕಾರ ಕಂಪೇರ್ ಮಾಡಿದಾಗ we get an interference pattern ಇಂಟರ್ಫಿರೆನ್ಸ್ ಪ್ಯಾಟರ್ನ್ ಆದಾಗ of many bands. Good so far. Now, let's go quantum. An electron is a tiny, tiny bit of matter. ಎಲೆಕ್ಟ್ರಾನ್ ತುಂಬಾ ಚಿಕ್ಕದಾದ ವಸ್ತು. ಎಲೆಕ್ಟ್ರಾನ್ ಮಾತ್ರನೇ ಚಿಕ್ಕ ಸ್ಮಾಲೆಸ್ಟ್ ಎಲೆಕ್ಟ್ರಾನ್ ಅಂತ ವಸ್ತುವಲ್ಲಿ ಚಿಕ್ಕದು. ನನ್ನೊಳಗಡೆ ಇದೆ, ಕಲ್ಲಲ್ಲಿದೆ, ಮಣ್ಣಲ್ಲಿದೆ, ಸ್ಪೀಕರ್ ಇದೆ, ಲೈಟ್ ಅಲ್ಲಿದೆ, ಎಲ್ಲ ಇದೆ ಅದು. Like a tiny marble. Let's fire a stream ಅದನ್ನ ಈಗ ಶೂಟ್ ಮಾಡ್ತಾರೆ. through one slit. It behaves just like the marble, a single band. ಸಿಂಗಲ್ ಮಾಡಿದಾಗ ಈ ತರ ಆಯ್ತು. So, if we shoot these tiny bits through two slits, we should get, like the marbles, two bands. ಈ ತರ ಸಿಗಬೇಕು ಮಲ್ಟಿಪಲ್ ಆದಾಗ. What? An interference pattern. We fired electrons, tiny bits of matter through. But we get a pattern like waves, not like little marbles. ಮಾರ್ಬಲ್ ವೇವ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಮಲ್ಟಿಪಲ್ ಲೈನ್ಸ್ ಬರುತ್ತೆ. ಎರಡು ಬರೋ ಬದಲು ಇಷ್ಟೊಂದು ಬಂದ್ಬಿಡುತ್ತೆ. How? How could pieces of matter create an interference ಹೆಂಗೆ ಸ್ಮಾಲೆಸ್ಟ್ ಮ್ಯಾಟರ್ ಇಂಟರ್ಫಿರೆನ್ಸ್ ಕ್ರಿಯೇಟ್ ಆಗಿ ಹಿಂಗಾಯ್ತು? pattern like a wave? ವೇವ್ ತರ It ಹೆಂಗಾಯ್ತು? doesn't make sense. ಹೆಂಗ್ ವೇವ್ ಆಯ್ತು? ಇದು ಅರ್ಥನೇ ಇಲ್ವಲ್ಲ ಇದಕ್ಕೆ. But physicists are clever. ಸೈಂಟಿಸ್ಟ್ಗಳು ಕ್ಲೇವರ್ ಆಗಿ ಯೋಚನೆ ಮಾಡಿದ್ರು. They thought maybe those little balls are bouncing ಅವ್ರು ಅನ್ಕೊಂಡ್ರು ಮೇ ಬಿ ಆ ಬಾಲು ಡ್ಯಾನ್ಸ್ ಮಾಡ್ತಾ ಸ್ಪ್ಲಿಟ್ ಆಗಿ ಹಿಂಗ್ ಆಗಿರ್ಬೋದೇನೋ ಅಂತ ಅನ್ಕೊಂಡ್ರು. off each other and creating that pattern. So, ಹಂಗಾಗಿ ಆ ತರ ಪ್ಯಾಟರ್ನ್ ಕ್ರಿಯೇಟ್ ಆಗ್ತಾ ಇದೇನೋ ಅಂತ ಅನ್ಕೊಂಡ್ರು. they decide to shoot electrons through one at a time. ಎಲ್ಲದು ಡಿಸೈಡ್ ಮಾಡಿದ್ರು ಒನ್ ಅಟ್ ಎ ಟೈಮ್ ಅಲ್ಲಿ ಎಲ್ಲದೂ ಶೂಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ರು. There is no way they could interfere with each other. But after an hour of this, the same interference pattern is seen to emerge. The conclusion is inescapable. The single electron leaves as a particle, becomes a wave of potentials, goes through both slits, and interferes with itself. ಅದು ಸಹಿತ ಸ್ಪ್ಲಿಟ್ ಆಗಿ ಡಿಫ್ರೆಂಟ್ ಇಂಟರ್ಫರೆನ್ಸ್ ಆಗಿ ವೇವ್ಸ್ ಆಗಿ ಕನ್ವರ್ಟ್ ಆಯ್ತು. To hit the wall like a particle. But mathematically, it's even stranger. It goes through both slits and it goes through neither. And it goes through just one and it goes through just the other. All of these possibilities are in superposition with each other. Physicists were completely baffled by this. So they decided to peek and see which slit it actually goes through. ಏನಾಗ್ತಿದೆ ಅಂತ ಆಶ್ಚರ್ಯಕರವಾಗಿ ನೋಡೋಣ ಅಂತ ಕ್ಯಾಮ್ರಾ ಇಟ್ರು. They put a measuring device by one slit to see which one it went through and let it fly. ಯಾವುದು ಎಲ್ಲಿಂದ ಹೋಗುತ್ತೆ ಹೆಂಗ್ ಹೋಗುತ್ತೆ ಅಂತ ಕ್ಯಾಮ್ರಾ ಅಬ್ಸರ್ವ್ ಮಾಡೋಣ ಅಂತ ಇಟ್ರು. But the quantum world is far more mysterious than they could have imagined. ಕ್ವಾಂಟಮ್ ಫೀಲ್ಡ್ ಇದಕ್ಕಿನ ಸಿಕ್ಕಾಪಟ್ಟೆ ಬುದ್ಧಿವಂತದ್ದು, ಇಮ್ಯಾಜಿನ್ ಮಾಡಕ್ಕಾಗಲ್ಲ ಯಾರುವೆ. When they observed, ಯಾವಾಗ ಅಬ್ಸರ್ವ್ ಮಾಡಿದ್ರು the electron went back to behaving like a little marble. ನೋಡಿದಾಗ ಮಾಮೂಲಿ ಹೆಂಗಿತ್ತು ಹಂಗೆ ಆಟ ಆಡಕ್ ಸ್ಟಾರ್ಟ್ ಆಯ್ತದು. ಸ್ಪ್ಲಿಟ್ ಆಗ್ಲಿಲ್ಲ. It produced a pattern of two ಸೇಮ್ ಹೋಯ್ತು, ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ಬಿತ್ತು. bands, not an interference pattern of many. ಇಂಟರ್ಫಿರೆನ್ಸ್ ಮೆನಿ ಪ್ಯಾಟರ್ನ್ ಆಗ್ಬೇಕಿತ್ತು, ಅದಾಗ್ಲಿಲ್ಲ. ಎರಡೇ ಪ್ಯಾಟರ್ನ್ ಆಗಿ ಬಿತ್ತು ಅಷ್ಟೇ. The very act of measuring or observing which slit it went through meant it only went through one, not both. The electron decided to act differently, as though it was aware it was being watched. ಫೈನಲ್ ಮೆಸೇಜ್ ಒಂದೇ, ನೋಡಿದಾಗ ಎಲೆಕ್ಟ್ರಾನ್ಸ್ ಬೇರೆ ತರನೇ ಬಿಹೇವ್ ಮಾಡುತ್ತೆ. It
was here that physicists stepped forever into the strange, never world of quantum events. What is matter? Marbles or waves? And waves of what? ಹಂಗಿದ್ಮೇಲೆ ಮ್ಯಾಟರ್ ಅಂದ್ರೇನು? ಮ್ಯಾಟರ್ ಅಂದ್ರೆ ಕಣನ, ವೇವ್ಸಾ? ವೇವ್ಸ್. ಇದು ವೇವ್ ಅಂತ ಕನ್ಕ್ಲೂಷನ್ ಬಂತು. And what does an observer have to do with any of this? The observer collapsed the wave function. ಅಬ್ಸರ್ವರು ವೇವ್ ನ ಫಂಕ್ಷನ್ ಅನ್ನ ಚೇಂಜ್ ಮಾಡಬಹುದು ಅಬ್ಸರ್ವೇಷನ್ ಇಂದ. Simply by observing. ಬೈ ಅಬ್ಸರ್ವಿಂಗ್ ಇಂದ. ಎಸ್, ಇದು ಸೈನ್ಸ್. ಏನರ್ಥ ಆಯ್ತು? ಓಕೆ, ಯಾರಿಗೆ ಅರ್ಥ ಆಗ್ಲಿಲ್ಲ ತಲೆ ಕೆಡಿಸ್ಕೊಳ್ಳಿ. ಇವಾಗ ಕ್ಲೀನ್ ಅರ್ಥ ಮಾಡ್ಕೊಳ್ಳಿ. ಇದನ್ನ ಲೈಫಿಗೆ ಹೆಂಗ್ ಹಾಕೋಬೇಕು ಅಂತ ಅಲ್ಲಿ ನಿಮಗೆ ಅರ್ಥ ಆಗುತ್ತೆ. ಇದನ್ನ ಕ್ಲೀನ್ ಅಬ್ಸರ್ವ್ ಮಾಡಿ. ಎಲ್ಲ ನಂದು ಸೈನ್ಸು ಎಲ್ಲದು ನಿಂತಿರೋದು ಅಬ್ಸರ್ವೇಷನ್ ಇಂದ. ನಾನು ಏನ್ ಅಬ್ಸರ್ವ್ ಮಾಡ್ತೀನಿ ಅದಾಗತ್ತೆ. ಅರ್ಥ ಆಯ್ತಾ? ಕ್ವಶನ್ಸ್ ಇದೆಯಾ? ಓಕೆ. ಹೌದು, ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ. ನನಗಿದ ಅರ್ಥ ಆಗಕ್ಕೆ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಫಸ್ಟ್ ನನ್ನ ವೈಫ್ ನೋಡಿದ್ದನ್ನ ಅವ್ಳು ಹೇಳಿದ್ದು, ಚಂದ್ರ ಸರ್ ಹೇಳಿದ್ರೆ ಅರ್ಥ ಆಗ್ಲಿಲ್ಲ, ಶೇರ್ಜಾಗ್ ಹೇಳಿದ್ರೆ ಅರ್ಥ ಆಗ್ಲಿಲ್ಲ, ಮಿತೇಶ್ ಕತ್ರಿದ್ದ ನಮ್ಮ ಈಗಿನ ಕೋಚ್ ಅವ್ರು ಹೇಳಿದ್ಮೇಲೆ ಅರ್ಥ ಆಗೋಯ್ತು. ಮೂರನೇ ತಲೆ ಬರ್ಬೇಕಾದ್ರೆ ನಮಗೆ ಅರ್ಥ ಮಾಡ್ತೀವಿ, ಅಥವಾ ನಮಗೆ ಅವಾಗೇನು ಅರ್ಥ ಮಾಡ್ಕೊಳ್ಳೋ ಪೊಸಿಷನ್ ಇರಲಿಲ್ಲ. ಓಕೆ, ಇದು ಇಟ್ಸ್ ಅ ಗ್ರೇಟ್ ಸೈನ್ಸ್. ನನ್ನೊಳಗಡೆ ಒಂದು ಅಗಾಧವಾದ ಶಕ್ತಿ ಇದೆ, ಅದು ನನ್ನ ಅಬ್ಸರ್ವೇಷನ್. ಬ್ರಹ್ಮಾಂಡ ರೆಡಿ ಇದೆ ನನ್ನ ಅಬ್ಸರ್ವೇಷನ್ಗೆ ಏನ್ ಬೇಕಾದ್ರೂ ಕೊಡೋದಕ್ಕೆ. ಇಷ್ಟ ಅರ್ಥ ಆಯ್ತಾ? ಇದುವರೆಗೂ ನನ್ನ ಲೈಫ್ ಏನೇನ್ ಆಗಿದೆಯಲ್ಲ, ಹಲೋ ಹಲೋ, ನಾನೇನ್ ಅಬ್ಸರ್ವ್ ಮಾಡಿದ್ದೀನೋ ಅದೇ ಆಗಿದೆ. ಏನಾಗಿಲ್ವಲ್ಲ? ಯಾಕಾಗಿಲ್ಲ? ನಾನ್ ನೋಡಿರೋ ಗಂಡನೇ ಮದುವೆ ಆಗಿರೋದು ಹೌದಾ? ನಾನ್ ನೋಡಿರೋ ಹೆಂಡ್ತಿನೇ ಸಿಕ್ಕಿರೋದು ಹೌದಾ? ಹಂಗೆ ನಾನು ಅದು ನೋಡಿದೆ, ಅದೇ ನೋಡಿಲ್ಲ. ಈಗ ನಾನು ಏನ್ ಮಾಡ್ಬೇಕು? ಏನನ್ನ? ಚಾಯ್ಸ್ ಇಸ್ ಯುವರ್ಸ್. ಇದು ನಿಮ್ಮ ಪರ್ಸನಲ್. ಏನ್ ನೋಡ್ಬೇಕು, ಏನ್ ನೋಡ್ಬಾರ್ದು, ಯಾವ್ದು ನೋಡ್ಬೇಕು, ಯಾವ್ದು ನೋಡ್ಬಾರ್ದು, ನನ್ನ ಮನಸ್ಸೊಳಗಡೆ ಏನಿರ್ಬೇಕು, ನಾನು ಕಂಪ್ಲೀಟ್ ಪ್ಯಾಕೇಜ್ ನಾನು ಏನಿರ್ಬೇಕು, ಎಲ್ಲದು ಸೆಲ್ಸ್. ಎಲ್ಲಿ ನೋಡಿದ್ರು ಸೆಲ್, ಎಲ್ಲ ಎನರ್ಜಿ. ಅಂದ್ಮೇಲೆ ನಾನೇನು? ನನ್ನ ಒಳಗಡೆ ಏನಿದೆ, ನನ್ನ ಬೀಯಿಂಗ್, ಸ್ಟೇಟ್ ಆಫ್ ಬೀಯಿಂಗ್ ಏನಿದೆ. ಬೀಯಿಂಗ್ ಅಂದ್ರೇನು? ನನ್ನ ವಾಸ್ತವಿಕತೆ. ನಾನು ಹೇಗಿದ್ದೀನಿ ಹಾಗೇ ನನ್ನ ಪ್ರಪಂಚ ಇದೆ. ಅರ್ಥ ಆಯ್ತಾ? ಓಕೆ, ಈಗ ನೋಡೋಣ. ಈಗ ಹಂಗಿದ್ರೆ ನಾನು ಏನಿರ್ಬೇಕು, ಏನ್ ಮಾಡ್ಬೇಕು? ಮ್ಯಾನಿಫೆಸ್ಟೇಷನ್ ಅಂತ ಕೇಳಿದ್ವಿ. ಈಗ ಹಂಗಿದ್ರೆ ಏನನ್ನ ಮ್ಯಾನಿಫೆಸ್ಟ್ ಮಾಡ್ಬೇಕು, ಏನನ್ನ ಹೇಗೆ ಮ್ಯಾನಿಫೆಸ್ಟ್ ಆಗುತ್ತೆ? ನಾನು ಏನ್ ಅನ್ಕೊಂಡ್ರು ಆಗುತ್ತೆ ಅಂತ ಗೊತ್ತಾಯ್ತಾ? ಎಷ್ಟು ಜನ ಗೊತ್ತಾಯ್ತು? ಇನ್ನು ಯಾರಿಗಾರು ಅರ್ಧ ಬರ್ಧ? ಇದುವರೆಗೂ ಏನ್ ಅನ್ಕೊಂಡ್ರದ್ದು ಆಗಿದೆ ಅಂತ ಗೊತ್ತಾಯ್ತಾ? ಹಂಗಿದ್ಮೇಲೆ ಈಗ ಏನ್ ಬೇಕಾದ್ರೂ ಅನ್ಕೋಬೋದಾ? ಏನು? ಓಕೆ, ಇನ್ನು ಸ್ವಲ್ಪ ಟ್ರಯಲ್ ಮಾಡ್ಬಿಡೋಣ. ಏನ್ ಅನ್ಕೋಬಹುದು? ಈಗ ಏನ್ ಅನ್ಕೋಬಹುದು ಹೇಳಿ, ಆಮೇಲೆ ನೋಡೋಣ. ಈಗ ಇಲ್ಲಿ ಗಂಟ ನೀವೇನ್ ಹೇಳಿದ್ರೆ ಮ್ಯಾಜಿಷಿಯನ್ ಹಾಕಿ ಬಂದಿದ್ದೀವಿ ನಾವು, ಕರೆಕ್ಟಾ? ಹೆಲ್ತ್, ವೆಲ್ತ್, ರಿಲೇಶನ್ಶಿಪ್, ಲವ್ ಮತ್ತೆ ಹ್ಯಾಪಿನೆಸ್ ಅಲ್ಲಿ ಚಾಲೆಂಜ್ ಇದೆ ನಮಗೆ. ಎಸ್ ಆರ್ ನೋ? ಸರ್ ನೋ. ಯಾಕೆ ಚಾಲೆಂಜ್ ಇದೆ? ನಾನು ಏನ್ ಅಬ್ಸರ್ವ್ ಮಾಡಿದ್ದೀನೋ ಅದ್ರ ಪ್ರಕಾರ ಇದ್ದಾರೆ. ಈಗ ನಾನು ಇನ್ಕಮ್ ಅರ್ನ್ ಮಾಡಿದ್ದೀನಿ, ಮಾಡಿಲ್ಲ, ಎಷ್ಟು ಮಾಡಿದ್ದೀನಿ, ಎಷ್ಟು ಮಾಡಿಲ್ಲ ಎಲ್ಲ ನಿಮಗೆ ಗೊತ್ತಿದೆ. ನಾನು ಏನ್ ಫೋಕಸ್ ಮಾಡಿದ್ದೀನಿ ಅದು ಸಿಕ್ಕಿದೆ, ಎಷ್ಟು ಫೋಕಸ್ ಮಾಡಿದ್ದೀನಿ ಅಷ್ಟು ಸಿಕ್ಕಿದೆ. ಇದು ವೆಲ್ತ್ ವಿಷಯದಲ್ಲಿ. ಹೆಲ್ತ್ ಹೇಗಿದೆ? ನಾನು ಹೆಲ್ತಿ ಆಗಿರ್ತೀನಿ ಅಂದ್ರೆ ಹೆಲ್ತಿ ಆಗಿರ್ತೀನಿ. ನಾನು ಹಿಂಗೆ, ನಾನು ಸರಿ ಇಲ್ಲ, ನಾನು ಏನೇನೇನು ಅನ್ಕೊಳ್ತೀನಲ್ಲ, ನಾನು ಹುಷಾರಿಲ್ಲ, ನನಗೆ ಪ್ರಾಬ್ಲಮ್ ಇದೆ, ನಾನು ಏನೇನೋ ನಾನು ಅಬ್ಸರ್ವ್ ಮಾಡಿದ್ದೀನಿ ಅದೆಲ್ಲ ನಂದು. ನನಗೆ ಈ ಕೆಲಸ ಸಿಗಬೇಕು, ಸಿಕ್ಕಿದೆ. ನನ್ನ ಬಾಸ್ ಹೆಂಗಿರ್ಬೇಕೋ ಹಂಗೆ ಇದಾನ, ನಾನು ಹೆಂಗ್ ನೋಡ್ತಿದ್ದೀನೋ ಹಂಗೆ ಇದಾನ. ನಾನು ಏನ್ ಹೇಳ್ತಿದ್ದೀನಿ? ಸರ್ ಅವ್ನು ಹಂಗಿದ್ದಾನೆ, ಅದಕ್ಕೆ ನಾನು ಹಂಗೆ ಹೇಳ್ತೀನಲ್ಲ. ನೋ ನೋ ನೋ, ಅವ್ನು ಇರೋ ತರ ನೀವು ನೋಡ್ತಿಲ್ಲ, ನೀವು ನೋಡೋ ತರ ಅವನಿದ್ದಾನೆ. ಯಾಕೆಂದ್ರೆ ಪಾರ್ಟಿಕಲ್ ಗೊತ್ತಾಯ್ತಲ್ಲ, ಬಾಸ್ ಅಷ್ಟೇ ಅಲ್ಲ, ಮನೇಲಿರೋ ಪ್ರಾಣಿನೂ ಅದೇ. ನೀವ್ ಹೆಂಗ್ ನೋಡ್ತಿದ್ದೀರಾ ಅವ್ರನ್ನ?
ದೇವತೆ ತರ ನೋಡ್ತಿದ್ದೀರಾ? ಯಪ್ಪ, ಈಗ ಅದನ್ನ ದೇವತೆ ತರ ನೋಡ್ಬೇಕಾ? ಅಯ್ಯೋ, ನಿಮಗೆ ಹೆಂಗಿರ್ಬೇಕು? ಅಲ್ಲ, ನಿಮಗೆ ಹೆಂಗಿರ್ಬೇಕು ಅವರು? ಈಗ ಅಬ್ಸರ್ವ್ ಮಾಡ್ಬೇಕಲ್ಲ, ಈಗ ಹಂಗೆ ಮೈಂಡ್ ವೇವ್ಸ್ ಏನ್ ನೀವು ನೋಡ್ತೀರಾ ಅದಾಗುತ್ತೆ. ಈಗ ಅವ್ರ ದೇವನೋ? ಓ, ಯಾರು ಬೇಕು ನಿಮಗೀಗ? ಇಷ್ಟು ದಿನ ದೇವ ಅನ್ಕೊಂಡಿದ್ದು ದೇವ್ರು ಅನ್ಬೇಕಾಗ ಪರಿಸ್ಥಿತಿ ಬಂದ್ಬಿಡ್ತೀಗ. ನಾನು ಏನ್ ಅಬ್ಸರ್ವ್ ಮಾಡಿದೀನಿ ಅದಾಗಿದೆ ಅಂತ ಲಾಜಿಕ್ ಅರ್ಥ ಆಯ್ತಾ? ಇದುವರೆಗೂ ನೀವು ಅಬ್ಸರ್ವ್ ಮಾಡಿರೋದಾಗಿದ್ಯಾ, ಅಬ್ಸರ್ವ್ ಮಾಡಿಲ್ದಿರೋದಾಗಿದ್ಯಾ? ನಿಮಗೆ ಅದು ಪ್ರೂವ್ ಆಗಿದ್ಯಾ ಇಲ್ಲಿ ಗಂಟ? ಎಸ್ ಆರ್ ನೋ? ಈಗ ನಿಮ್ಮ ಆರೋಗ್ಯ ಚೆನ್ನಾಗಿದ್ಯಾ, ಚೆನ್ನಾಗಿಲ್ವಾ? ಅಯ್ಯೋ, ನನಗೆ ಯಾವಾಗ್ಲೂ ಕಾಲು ನೋವು, ಅಯ್ಯೋ ನನಗೆ ಯಾವಾಗ್ಲೂ ಮಂಡಿ ನೋವು. ನನಗೆ ಕನಿಕರ ಗಿಡ್ಸ್ಕೋಬೇಕಲ್ಲ. ನಾನು ಹುಷಾರಿಲ್ಲ ಅಂದ್ರೆ ನನ್ನ ಗಂಡ ನನ್ನ ಈಗಾರು ತಿರುಗಿ ನೋಡ್ತಾನೆ. ನೀವೇನಾಗ್ಬೇಕು? ನಾನು ಯಾವಾಗ್ಲೂ ನನ್ನ ಹತ್ರ ದುಡ್ಡು ಉಳಿಯಲ್ಲ, ನಾನು ಬಡವ. ಏನ್ ಅಬ್ಸರ್ವ್ ಮಾಡ್ತಿದ್ದೀರಿ? ಹಾ, ನನಗೆ ಸಮಸ್ಯೆ, ಯಾವಾಗ್ಲೂ ಸಮಸ್ಯೆ ಸಮಸ್ಯೆ ಸಮಸ್ಯೆ. ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್. ನಿಮಗೆ ಪ್ರಾಬ್ಲಮ್ ಬಿಟ್ರೆ ಬೇರೆ ಏನಾದ್ರು ಬರೋಕ್ಕೆ ಚಾನ್ಸ್ ಐತಾ? ಅದನ್ನ ತಂದರೆ ಯಾರು? ಎಲ್ಲಿಂದ? ನನ್ನ ಅಬ್ಸರ್ವೇಷನ್ ಇಂದ ಕಂಡುಬಿಟ್ಟೆ. ಅಲ್ಲಿ ಗಂಟ ಬೇರೆ ತರ ಆಡ್ತಿತ್ತದು. ಈಗ ನಾನು ನೋಡಿದ ತಕ್ಷಣ, ನಿನಗೆ ಇದೇ ಬೇಕು ರಾಜಾ, ನಾನು ಇದನ್ನೇ ತರ್ತೀನಿ. ರಾಕ್ಷಸಿ, ನಿನಗೆ ರಾಕ್ಷಸಿ ಬೇಕು. ನೀನ್ ರಾಕ್ಷಸಿನ ಆರ್ಡರ್ ಮಾಡಿ ನಿನಗೆ ಸುಂದರಿನ ತರಕಾಗುತ್ತೆ? ಎಸ್ ಆರ್ ನೋ? ಇಡ್ಲಿ ಆರ್ಡರ್ ಮಾಡಿದ್ಯಾ, ದೋಸೆ ಬರುತ್ತಾ? ನಾನು ಮಾಡಿರೋದೇನೋ ಇಡ್ಲಿ ಆರ್ಡರ್ ಮಾಡಿರ್ತೀನಿ, ಮರ್ತು ಬಿಟ್ಟಿರ್ತೀನಿ. ನಾನು ಹೇಳ್ತೀನಿ, ನಾನು ದೋಸೆ ಆರ್ಡರ್ ಮಾಡಿದ್ನಲ್ವಾ ಅಣ್ಣ, ನೀ ಆರ್ಡರ್ ಮಾಡೋದು ಇಡ್ಲಿ. ಥಾಟ್ಸ್ ಅಲ್ಲಿ ನೀವೇನು ಮಾಡಿದೆ ಹಂಗೆ ನಿನಗೆ ಇಡೀ ಪ್ರಪಂಚ ಕಾಣ್ತಿರೋದು. ಇದು ಈ ಅಬ್ಸರ್ವೇಷನ್ ಥಿಯರಿ ನೀವು ಅರ್ಥ ಬೇಕಾಗಿರೋದು. ನೀವು ಇದುವರೆಗೂ ಏನೇನೇನೇನೇನೇನೇ ನೋಡಿದ್ದೀರಾ ಅದೆಲ್ಲದೂ ಆಗಿರೋದು ಹೀಗೆ. ನನ್ನ ಪರಿಸ್ಥಿತಿ ಹಿಂಗೆ ಇರೋದು. ಹಂಗ್ಯಾಕಿದೆ? ನಾನು ಹಂಗಿತ್ತು, ಅದಕ್ಕಿನ್ನೂ ಸ್ವಲ್ಪ ಸೀಲ್ ಹಾಕಿದ್ದೀನಿ. ಏನ್ ಆಗ್ಬೇಕಿತ್ತು ಅನ್ನೋ ಕಡೆ ಸೀಲ್ ಹಾಕಿದ್ನ, ಏನ್ ಆಗ್ತಿದ್ಯೋ ಅದ್ರ ಕಡೆ ನೋಡಿದ್ನ. ಏನ್ ಆಗ್ಬೇಕಿತ್ತು ಕಡೆ ನಾನು ನೋಡ್ಲೇ ಇಲ್ಲ, ಅಬ್ಸರ್ವೇಷನ್ ನಾನು ಮಾಡ್ಲೇ ಇಲ್ಲ. ಎಸ್ ಆರ್ ನೋ? ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ನೀವು ಚೆಕ್ ಮಾಡ್ಕೊಳ್ಳಿ. ದುಡ್ಡಿನ ವಿಷಯನೂ ಸೇಮ್, ಹೆಲ್ತ್ ಅಲ್ಲೂ ಅಷ್ಟೇನೆ, ರಿಲೇಶನ್ಶಿಪ್ ಅಲ್ಲೂ ಅಷ್ಟೇನೆ. ನಾನು ಎಷ್ಟು ಜನ ಮಕ್ಕಳಿಗೆ ಅಪ್ಪ ಅಮ್ಮಂದ್ರು ಫ್ರಾಂಕ್ ಆಗಿ ಹೇಳಿ, ಇವನು ಉದ್ಧಾರ ಆಗಲ್ಲ ಹೇಳಿದಿರಿ, ಇವನು ಉದ್ಧಾರ ಆಗಲ್ಲ, ಓದಲ್ಲ, ಇವನು ಸರಿಯಾಗಿ ಆರೋಗ್ಯ ನೋಡ್ಕೊಳ್ಳಲ್ಲ, ಇನ್ನೇನು ಹೆಂಗಿರ್ಬೇಕು ಅಂತ ಅವನು? ನೀವ್ ಹೆಂಗ್ ಹೇಳಿದಿರ ಹಂಗಿದಾನೆ ಇಲ್ಲ. ನೀವು ಉದ್ಧಾರ ಆಗಲ್ಲ ಅಂತ ಹೇಳಿ ಆಯ್ತಾ, ತತಸ್ಸು ಅಂದಿದ್ದಾರೆ ಆಗ್ಲೇ. ಯಾಕೆ? ನೀವೇ ಅಬ್ಸರ್ವ್ ಮಾಡಿರೋದನ್ನ. ನನ್ನ ಗಂಡ ಹಿಂಗೆ, ಹಂಗೆ ಇರ್ಬೇಕಲ್ಲ. ನೀವೇ ಆರ್ಡರ್ ಮಾಡಿರೋ ಐಟಮ್ ಅದು, ನೀವು ಅದನ್ನೇ ಅಬ್ಸರ್ವ್ ಮಾಡಿದ್ದೀರಿ. ಎಸ್ ಆರ್ ನೋ? ನನ್ನ ಗಂಡ ನಯಾ ಪೈಸಕ್ ಲಾಯಕ್ಕಿಲ್ಲ. ಹಲೋ, ತಥಾಸ್ತು. ನನ್ನ ಹೆಂಡತಿ ವೇಸ್ಟ್ ಬಾಡಿ, ತಥಾಸ್ತು. ಯಾಕೆ? ನೀವೇ ಅಬ್ಸರ್ವ್ ಮಾಡಿರೋದು. ನನ್ನ ಅತ್ತೆ, ಕೇಳಕ್ಕೆ ಬರ್ಬೇಡಿ, ಈ ಅತ್ತೆ ಲೈಫಲ್ಲಿ ಉದ್ಧಾರ ಆಗಲ್ಲ. ನನ್ನ ಅತ್ತೆ ನನ್ನನ್ನ ಯಾವತ್ತಾರು ಪ್ರೀತಿಸ್ತಾಳ? ನೋ ಚಾನ್ಸ್. ತಥಾಸ್ತು. ಕೋ ಸಿಸ್ಟರ್ಸ್, ತಥಾಸ್ತು. ಗಂಡನ ಅವಳು ನನ್ನನ್ನು ಪ್ರೀತಿನೇ ಮಾಡಲ್ಲ. ಹೌದು, ನೀನೇ ಹೇಳಿರೋದು ಪ್ರೀತಿ ಮಾಡಬೇಡ ಅಂತ. ತಥಾಸ್ತು. ಅಬ್ಸರ್ವೇಷನ್ ಮಾಡಿರೋದು ಯಾರು? ನಾನೇನ್ ಅಬ್ಸರ್ವ್ ಮಾಡಿದ್ದೀನಿ ಅದೇ ಆರ್ಡರ್ ಸಿಕ್ಕಿದೆ. ಎಸ್, ಯಾರಿಗಾದ್ರೂ ನಮ್ ಬಗ್ಗೆ ರಾಂಗ್ ಇಂಟೆನ್ಷನ್ ಇತ್ತು, ಇಲ್ಲ ಒಳ್ಳೆ ಇಂಟೆನ್ಷನ್ ಇದ್ದಾನೆ, ನಾವು ಭ್ರಮೆನಲ್ಲಿ ಇದ್ದಂತ. ನಿನ್ನೊಳಗಡೆ ಏನಿದೆ? ನಿನ್ನೊಳಗಡೆ ಅವರಿಂದ ಏನ್ ಬೇಕು ನಿನಗೆ? ನಿನಗೆ ಅವರಿಂದ ಏನ್ ಬೇಕು ಅದು ನೋಡ್ತಿದ್ಯಾ? ಅವ್ರು ಹೆಂಗಿದಾರಂಗ್ ನೋಡ್ತಿದ್ಯಾ?
ಇಲ್ಲಿ ಏನ್ ನೀವು ನೋಡಿದ್ರಿ ಈ ಸೈನ್ಸ್ ಅಲ್ಲಿ ಏನ್ ನೋಡಿದ್ರಿ? ನೀವು ಹೇಗೆ ನೋಡ್ಬೇಕು ಅಂತಿದಿರೋ ಹಂಗೆ ಆಡುತ್ತೆ. ನೀವು ಅವರು ಏನಾದ್ರೂ ಮಾಡ್ಲಿ, ನಿನಗೇನ್ ಬೇಕು? ನಿನಗೇನ್ ಬೇಕು? ನಿನಗೇನ್ ಬೇಕು? ನಿನಗ್ ಬೇಕಾದ್ರೆ ನಿನಗ್ ಬೇಕಾದಂಗೆ ಬಾಲು ವರ್ಕ್ ಮಾಡುತ್ತೆ, ನಿನಗ್ ಬೇಕಾದಂಗೆ ಕಣಗಳು ವರ್ಕ್ ಮಾಡುತ್ತೆ. ಅದೇ ಶಕ್ತಿ. ನೀನ್ ಅದನ್ನ ಅಕ್ಸೆಪ್ಟ್ ಮಾಡಬೇಕು. ಇದಕ್ಕೆ ಮತ್ತೆ ಬೇರೆ ಬೇರೆ ಫಾರ್ಮುಲಾ ಇದೆ. ಒಂದ್ ನಿಮಿಷ. ಇದಕ್ಕೆ ಮತ್ತೆ LT ಫಾರ್ಮುಲಾಗಳು ಬೇಕು, ಅಡ್ವಾನ್ಸ್ ಫಾರ್ಮುಲಾಗಳು ಬೇಕು. ನಿಮಗೆ ಕೆಲವೊಂದು ಒಪ್ಕೊಳಕ್ ಆಗಲ್ಲ. ಅದು ಹೆಂಗೆ ಹೇಳ್ತಿರೋ ನೀವು? ನನ್ನ ಗಂಡನ ಅಕ್ಕ ಏನ್ ಮಾಡಿದ್ಲು ಗೊತ್ತಾ? ನಿಮಗೇನ್ ಗೊತ್ತು? ನಿಮಗೆ ಅಂತ ಅತ್ತಿಗೆ ಇದ್ದಿದ್ರೆ ಗೊತ್ತಿರೋದು. ನೀವು ನಮ್ಮ ಮನೆಗೆ ಒಂದ್ ದಿನ ಬಂದಿದ್ದು ನೋಡಿ ಆಯ್ತಾ? ನಮ್ಮ ಅತ್ತೆ ತರ ಯಾವ ಅತ್ತೆನೂ ಇರಕ್ ಚಾನ್ಸ್ ಇಲ್ಲ. ಎಲ್ಲ ಸೊಸೆಂದ್ರು ಹಿಂಗೆ ಹೇಳೋದು, ನಮ್ಮ ಸೊಸೆ ತರ ಬಜಾರಿ ಯಾರು ಇಲ್ಲ ಅಂತ ಎಲ್ಲ ಅತ್ತೆರು ಹೇಳೋದು. ಹೆಸರು ಅವರು ಹೆಂಗೆ ಆಗ್ಬೇಕು ಅಂತ ಸೃಷ್ಟಿ ಮಾಡಿದಾರೋ ಹಂಗಾಗಿದ್ದಾರೆ. ನೀವ್ ಹೆಂಗಾಗಬೇಕು ಅಂತ ಸೃಷ್ಟಿ ಮಾಡ್ತಾರೋ ನಿಮ್ಗೆ. ಸರ್, ನನ್ನ ಅಪ್ಲೈನ್ ನನಗೆ ಯಾವತ್ತು ಸಪೋರ್ಟ್ ಮಾಡಿಲ್ಲ ಸರ್. ಅವ್ನ್ ಮಾಡಕ್ ರೆಡಿ ಇದ್ರು ಹಾಳು ಮಾಡಿರೋ ನೀವೇ ಅವನ್ನ. ಇದಕ್ಕೆ ಹೇಳ್ತೀನಿ, ಥಾಟ್ ಲೆವೆಲ್ ಮರ್ಡರ್ ಅಂತ. ಥಾಟಲ್ಲೇ ಆಲೋಚನೆಯಲ್ಲಿ ಅವ್ರನ್ನ ಸಾಯಿಸ್ಬಿಟ್ಟಿದ್ದೀರಾ. ಎಸ್ ಸರ್. ಅದು ಬರ್ತೀನಿ. ಫಸ್ಟ್ ಇದಕ್ಕೇನೆ ಬೇರೆ ಬೇರೆ. ಫಸ್ಟ್ ಐನೋ ಈಗ ನಾನು ಸ್ವಲ್ಪ ಪ್ರಾಬ್ಲಮ್ ಮಾಡ್ಕೊಳ್ಳಿ. ಯಾರಿಗೆ ಕ್ವಶನ್ ಕೇಳಬೇಡಿ. ಈಗ ಬೇರೆದೊಂದು ಇಷ್ಟ ಇದೆ, ಆಮೇಲೆ ಮಾಡೋಣ. ಕ್ವಶನ್ಗೆ ಬಹಳ ಇದೆ. ಇದನ್ನ ಆರಂಭ ನಂದು. ಓಕೆ, ಆಟ ಇವತ್ತು ಆರಂಭ ಆಗಿದೆ. ಇನ್ ಮುಂದೆ ಐತಿ ಇನ್ನು ಬಹಳ. ಈ ಥರದ್ದು ಏನೇ ಕ್ವಶನ್ಸ್ ಬಂದ್ರು ನಾನು ಇರ್ತೀನಿ. ನಾನು ಡಿಸ್ಕಷನ್ ಮಾಡೋಣ. ನಿಮಗೆ ಯಾವ್ದು ಅರ್ಥ ಆಗಲ್ಲ, ಏನು ಮಾಡಬೇಕು ಅದು ಆಮೇಲೆ ನೋಡೋಣ. ಒಟ್ಟಾರೆ ಇವತ್ತಿಗೆ ಈ ಸಬ್ಜೆಕ್ಟ್ಗೆ ಅರ್ಥ ಮಾಡ್ಬೇಕಾಗಿರೋದೇನು? ನಾನು ಏನು ಅನ್ಕೊಳ್ತೀನಿ, ಏನು ಅಬ್ಸರ್ವ್ ಮಾಡ್ತೀನಿ ಅದೇ ಆಗುತ್ತೆ. ಇದುವರೆಗೂ ಆಗಿರೋದು, ನಾನು ಅಬ್ಸರ್ವ್ ಮಾಡಿರೋದು, ಒಂದು ವ್ಯಕ್ತಿ ಇರ್ಬೋದು, ಪರಿಸ್ಥಿತಿ ಇರ್ಬೋದು, ಹಣ ಇರ್ಬೋದು, ನನ್ನ ಆರೋಗ್ಯ ಇರ್ಬೋದು, ನನ್ನ ನೆಮ್ಮದಿ ಇರ್ಬೋದು, ಎಲ್ಲದು. ನನ್ನ ಗಂಡ ಸೋಂಬೇರಿ, ಅವ್ರು ಹಂಗೆ ಆಗ್ತಾನೆ. ಮಗ ಸೋಂಬೇರಿ, ಹಂಗೆ ಆಗೋದು. ನನ್ನೊಳಗಡೆ ಏನಿದೆ ಎಲ್ಲದೂ ಸೇಮ್. ಅದನ್ನ ಹೆಂಗೆ ಶಿಫ್ಟ್ ಮಾಡ್ಬೇಕು ಅದಕ್ಕೂ ಇದೆ. ನೆಕ್ಸ್ಟ್ ಟಾಪಿಕ್ ಇದೆ. ಬಟ್ ಫಸ್ಟ್ ನಾನು ಅರ್ಥ ಮಾಡ್ಕೋಬೇಕಾದ್ರೆ ಫಸ್ಟ್ ನನಗೆ ಅರಿವಾಗಬೇಕು. ಇದು ಸ್ಕ್ಯಾನಿಂಗ್ ರಿಪೋರ್ಟ್ ಅಷ್ಟೇ. ಓಕೆ, ಈ ಸ್ಕ್ಯಾನಿಂಗಿಗೆ ಓಕೆ ನಾನು ಇನ್ನೊಂದು ಸ್ವಲ್ಪ ಲಾಜಿಕ್ ಹೇಳ್ಬಿಡ್ತೀನಿ. ಇದೆಲ್ಲದಕ್ಕೂ 100% ಸೊಲ್ಯೂಷನ್ ಎಲ್ಲಿ ಅಂತ. ಓಕೆ, ಈ ಪ್ರಾಜೆಕ್ಟ್ ನ ಮಾಡೋಕೆ ಹೊರಟಾಗ ನನಗೆ ಅರ್ಥ ಆಗಿದ್ದು ಒಂದು ಲಾಜಿಕ್ ಏನು ಅಂದ್ರೆ, ನಮ್ಮ ಟೋಟಲ್ ಪ್ರಾಜೆಕ್ಟ್ ಅಲ್ಲಿ ಡಿಫ್ರೆಂಟ್ ಸ್ಟೇಜಸ್ ಇದೆ. ಓಕೆ, ಆ ಸ್ಟೇಜಸ್ ಅಲ್ಲಿ ನನಗೆ ಅರ್ಥ ಆಗಿದ್ದು, ಹಾಸ್ಪಿಟಲ್ ಗೊತ್ತಲ್ಲ ಎಲ್ರಿಗೂ? ಈ ಹಾಸ್ಪಿಟಲ್ ಅಲ್ಲಿ ನಾವೇನ್ ಮಾಡ್ತೀವಿ? ಏನಾದ್ರು ಸಿಂಪ್ಟಮ್ ಬಂತು ಅಂದ್ರೆ ಫಸ್ಟ್ ನಾವೇನ್ ಮಾಡ್ತೀವಿ? ಸ್ಕ್ಯಾನಿಂಗ್ ಹೋಗ್ತೀವಿ. ಫಸ್ಟ್ ರಿಪೋರ್ಟ್, ಬ್ಲಡ್ ಟೆಸ್ಟ್, ಸ್ಕ್ಯಾನ್ ರಿಪೋರ್ಟ್ ಅದನ್ನ ಮಾಡ್ತೀರಾ. ನೆಕ್ಸ್ಟ್ ಆ ರಿಪೋರ್ಟ್ ಆದ್ಮೇಲೆ ಡಾಕ್ಟರ್ ವೆರಿಫೈ ಮಾಡ್ತಾರೆ. ಆಮೇಲೆ ಆಪರೇಷನ್ ಆಗಬೇಕು ಅಂತಿದ್ರೆ ಆಪರೇಷನ್ ಥಿಯೇಟರ್ ಅಲ್ಲಿ ಆಪರೇಷನ್ ಆಗುತ್ತೆ. ಎಸ್ ಆರ್ ನೋ? ಆಪರೇಷನ್ ಆದ್ಮೇಲೆ ಡೈರೆಕ್ಟ್ ಡಿಸ್ಚಾರ್ಜ್ ಆಗ್ತೀರಾ ICU ಆದ್ಮೇಲೆ ಜನರಲ್ ವಾರ್ಡ್ ಆದ್ಮೇಲೆ ವೀಕ್ಲಿ ವಿಸಿಟ್, ಆಮೇಲೆ ಮಂತ್ಲಿ, ಆಮೇಲೆ 6 months. ಕರೆಕ್ಟ್? ಇದೇ ತರನೇ ಅದು ಹಾಸ್ಪಿಟಲ್ಗೆ. ನನ್ನ ಲೈಫ್ ಏನೋ ಹಾಸ್ಪಿಟಲ್ಗೆ ನಾನು ಅನ್ಕೊಂಡಿರೋ ಒಂದು ಫಾರ್ಮುಲಾ ಇದೆ. ಅದೇನು ಗೊತ್ತಾ? ನಿಮಗೆಲ್ಲರಿಗೂ ಸಹಿತ ಈಗ ನಡೀತಾ ಇರೋದು ಬರೀ ಸ್ಕ್ಯಾನಿಂಗ್. LT ವರ್ಕ್ಶಾಪ್ ಎಷ್ಟು ಜನ ಅಟೆಂಡ್ ಮಾಡಿದ್ರಿ? ಅದೇನು ಸ್ಕ್ಯಾನಿಂಗ್ ಅಷ್ಟೇ. ಸ್ಕ್ಯಾನಿಂಗ್ ಅಲ್ಲೇ ನೀವು ಇಷ್ಟೊಂದು ರಿಸಲ್ಟ್ ಬಂದದ್ ಕೆಲವೊಬ್ಬರಿಗೆ. ಇನ್ನು ಆಪರೇಷನ್ ಥಿಯೇಟರ್ ಏನೋ ಹಾಕಿಲ್ಲ. ಓಕೆ, ಹಂಗಾರೆ ಆಪರೇಷನ್ ಥಿಯೇಟರ್ ಯಾವುದು? ರೋಗ ಏನು ಅಂತ ಗೊತ್ತಾದ್ರೆ ಅರ್ಧ ಕ್ಲಾರಿ ಆಯ್ತು. ಅದಕ್ಕಷ್ಟು ಸ್ಕ್ಯಾನಿಂಗ್ ಅಲ್ಲಿ ಅನಾಲಿಸಿಸ್ ರಿಪೋರ್ಟ್ ಅಂತ ಇದೆ, ಗೊತ್ತಾ? ಎಷ್ಟು ಜನ ಫಿಲ್ ಮಾಡಿದಿರಿ ಅನಾಲಿಸಿಸ್ ರಿಪೋರ್ಟ್? ಓ ಮೇಡಮ್ ಪರವಾಗಿಲ್ಲ, ಇಷ್ಟೊಂದು ಮಾಡಿದ್ದೇವೆ, ಸಮಾಧಾನ ಆಯ್ತು. ಓಕೆ, ಇಷ್ಟೆಲ್ಲ ಮಾಡಿದ್ದೀರಾ. ಓಕೆ, ಆ ಅನಾಲಿಸಿಸ್ ರಿಪೋರ್ಟ್ ಅಲ್ಲಿ ಯಾವ್ಯಾವ್ದು ಎಷ್ಟೆಷ್ಟು ಪರ್ಸೆಂಟೇಜ್ ಇದೆ ನಿಮ್ದು ನಾವ್ ಹೇಳ್ತೀವಿ ಗೊತ್ತಾ? ನಾವ್ಯಾರು ಇಲ್ಲ, ನಾವು ಬರೀ ಸಿಂಪಲ್ ಕನ್ನಡಿ ಅಷ್ಟೇ. ಮಿರರ್ ನಿಮಗೆ ಗರಡಿ ಹಿಡಿತೀವಿ ಅಷ್ಟೇ. ನಿಮ್ದು ನೀವೇ ನೋಡ್ಕೊಳ್ತೀರಾ, ನೀವೇ ಬಾಚ್ಕೊಳ್ತೀರಾ, ನೀವೇ ಪೌಡರ್ ಹಾಕಂತೀರಾ. ಓಕೆ, ಅಲ್ಲಿ ನಿಮಗೆ ಸ್ಕ್ಯಾನ್ ಆಗುತ್ತೆ. ಆ ಸ್ಕ್ಯಾನ್ ಇವತ್ತು ಸಹಿತ ಇದು ಸ್ಕ್ಯಾನಿಂಗ್ ರಿಪೋರ್ಟೇ. ಕೆಲವೊಂದು ಸಣ್ಣ ತಲೆನೋವಿಗೆ, ಸಣ್ಣಕ್ಕೆ ಒಂದು ಸ್ವಲ್ಪ ಆಪರೇಷನ್, ಒಂದು ಸ್ವಲ್ಪ ಟ್ಯಾಬ್ಲೆಟ್. ನನಗೆ ಅರ್ಥ ಆಗಿದೆ ಅಂತ. ಮೆಡಿಕಲ್ ಸ್ಟೋರ್ ಕ್ಲೀನಾಗಿ ಯಾರು ಅಬ್ಸರ್ವ್ ಮಾಡಿದ್ದೀರಾ? ಮೆಡಿಕಲ್ ಸ್ಟೋರ್ ಅಲ್ಲಿ ಏನು ಅಬ್ಸರ್ವ್ ಮಾಡಿದ್ದೀರಾ?
ನೀವು ಹೇಳಿದ್ರೆ ಅರ್ಥ ಆಗಲ್ಲ, ನಾನೇ ಹೇಳ್ಬಿಡ್ತೀನಿ. ಎಸ್ ಆರ್ ನೋ ಹೇಳಿ. ಎಷ್ಟೊಂದು ಟ್ಯಾಬ್ಲೆಟ್ ಇದೆ, ಎಸ್ ಆರ್ ನೋ? ಅಲ್ಲಿ ನೋಡಿದ್ರೆ ಆಶ್ಚರ್ಯ ಆಗುತ್ತೆ, ಏನಪ್ಪ ಇದು ಇಷ್ಟೊಂದು ಕಾಯಿಲೆಗಳಿದಾವ, ಅಷ್ಟಿದೆ. ಎಸ್ ಆರ್ ನೋ? ಒಂದು ಅರ್ಥ ಆಗಲ್ಲ ಅವ್ರಿಗೆ ಆಶ್ಚರ್ಯ, ಹೆಂಗಪ್ಪ ಅರ್ಥ ಮಾಡ್ಕೊಳ್ತಾರೆ ಇವರು ಅಂತ. ಅದಕ್ಕೆ ಅವ್ರು ಅಷ್ಟು ಓದಿರೋದು. ಅಲ್ಲಿ ಎಷ್ಟು ಟ್ಯಾಬ್ಲೆಟ್ ಇದೆಯೋ, ಒಂದೊಂದು ಕಾಯಿಲೆಗೆ ಒಂದೊಂದು ಟ್ಯಾಬ್ಲೆಟ್, ಅದು ಮತ್ತೆ ಪರ್ಮುಟೇಷನ್ ಕಾಂಬಿನೇಷನ್, ಅದಕ್ಕಿತ್ತು ತಗೊಳ್ಳಿ, ಇದಕ್ಕಿತ್ತು ತಗೊಳ್ಳಿ, ಅದಾಗಬಾರ್ದು ಅಂತ ಇದು ತಗೊಳ್ಳಿ ಅಂತ ಒಂದಿಷ್ಟು ಗೊತ್ತಾ. ಹಾಗೇನೆ ನಮ್ದು ಇಲ್ಲಿ ಇದು ಸ್ಕ್ಯಾನಿಂಗ್. ನಮ್ಮ ಒರಿಜಿನಲ್ ಬಂದ್ಬಿಟ್ಟು ಅದು ಅಡ್ವಾನ್ಸ್ ಕೋರ್ಸ್, ಅದು ಆಪರೇಷನ್ ಥಿಯೇಟರ್. ಇಷ್ಟು ದಿನ ಆಪರೇಷನ್ ಥಿಯೇಟರ್ ಸ್ಥಗಿತವಾಗಿತ್ತು, ಕೆಲವು ಕಾರಣಗಳಿಂದ ಸ್ಥಗಿತವಾಗಿತ್ತು. ಅದಕ್ಕೆ ಕಂಟಕ ಬಂದಿತ್ತು, ಆಯ್ತಾ? ಸರ್ಜನ್ನಿಗೆ ಕಂಟಕ ಬಂದಿತ್ತು, ಆಯ್ತಾ? ಸರ್ಜನ್ ಇನ್ನೂ ಸ್ವಲ್ಪ ಎಫೆಕ್ಟಿವ್ ಆಗಿ ಬರ್ಬೇಕಿತ್ತು, ಪವರ್ಫುಲ್ ಆಗಿ ಬರ್ಬೇಕಿತ್ತು, ಆಯ್ತಾ? MBBS ಆಗಿತ್ತು, MD ಆಗಿರ್ಲಿಲ್ಲ, ಡಬಲ್ ಸರ್ಜನ್ ಆಗಿರ್ಲಿಲ್ಲ, ಕರೆಕ್ಟ್, ಆಯ್ತಾ? ಹಾಗಾಗಿ ಇವ್ರದ್ದು ಸ್ವಲ್ಪ ಯೋಚನೆ ಮಾಡಬೇಕಿತ್ತು. ಈಗ ಅಗೈನ್ ಇನ್ನೊಂದನ್ನ ಹೇಳ್ತಾ ಇದ್ದೀನಿ, ಎವ್ರಿಥಿಂಗ್ ಈಸ್ ಹ್ಯಾಪನಿಂಗ್ ಪರ್ಫೆಕ್ಟ್ಲಿ ಆಲ್ ರೈಟ್. ಅಲ್ಲಿ ಹೇಳಿ ಗೊತ್ತಾ, MT ನಲ್ಲಿ ಎಲ್ಲ ಸಾಧ್ಯತೆಗಳಿದೆ ಅಂತ. ಈಗೇನ್ ನಡೀತಿದೆ ಇದು ಯಾವುದು ಸಹಿತ ನಾನು ಮಾಡ್ತಿರೋದಲ್ಲ. ಎವ್ರಿಥಿಂಗ್ ಈಸ್ ಪ್ಲಾನ್ಡ್ ದೇರ್. ನಾನು ಸುಮ್ಮನೆ ನಾಟಕ ಮಾಡ್ತಿರೋದಷ್ಟೇ. ನಾನೇನು ಗೊತ್ತಾ, ಇಲ್ಲಿ ಬರೀ ಕನೆಕ್ಟರ್ ಅಷ್ಟೇ. ಎಲ್ಲದು ನಾವೇನೇನು ಅನ್ಕೊಂಡಿದ್ವಿ ಎಲ್ಲ ಅಲ್ಲಿ ಪ್ರೋಗ್ರಾಮ್ ಆಗಿದೆ. ನಿಮಗೇನು ಗೊತ್ತಿತ್ತಾ, ಲೈಟು ಇವಾಗ ಇನ್ವೆಂಟ್ ಮಾಡಿದ್ದ, ಫ್ಲೈಟ್ ಇವಾಗ ಇನ್ವೆಂಟ್ ಮಾಡಿದ್ದ, ಎಲ್ಲ ಅವಾಗಿತ್ತು. ಈಗ ಬೇರೆ ರೀತಿಯಲ್ಲಿ ಬಂತಲ್ವ, ಹಂಗೆ ನೀವು ಏನಿಲ್ಲ, ಇದು ಸುಮ್ಮನೆ ನೆಪಕ್ಕಷ್ಟೇ ನಾವಿಲ್ಲ ಅದು ಇದು ಅಂತಿರೋದು. ಎಲ್ಲ ಅಲ್ಲಿ ಪ್ಲಾನ್ ಆಗಿದೆ. ಹಂಗಂತ ಅಲ್ಲೇ ಎಲ್ಲ ಆಗಿದೆ ಅಂತ ಕೂತ್ಕೊಳ್ಳಂಗಿಲ್ಲ. ಮತ್ತೆ ಅದೊಂದು ಇನ್ನೊಂದು ಪ್ರಾಬ್ಲಮ್. ಅದು ಅದು ಹಾಟ್ಸ್ಪಾಟ್. ಹಲೋ, ಹಾಟ್ಸ್ಪಾಟ್ ಆಲ್ವೇಸ್ ಆನ್. ನನ್ನ ಕೆಲಸ ಏನು, ವೈಫೈ ಆನ್ ಮಾಡ್ಬೇಕಣ್ಣ, ಪಾಸ್ವರ್ಡ್ ಬೇಕದಕ್ಕೆ. ಆ ಪಾಸ್ವರ್ಡಿಗೆ ಒಂದೊಂದೇ ಇಲ್ಲಿ ಕೊಡ್ತಿದ್ದೀವಿ ಇವತ್ತು. ಇದಕ್ಕಿಂತ ಬೇರೆ 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 ಇದೆ. ಇವತ್ತು ನೆನ್ನೆ ಅವಳದು ಆನಿವರ್ಸರಿ, ಹನಿಮೂನ್ ಹೋಗಿದ್ದಾರೆ. ಶಿ ಈಸ್ ಮಿಸ್ಸಿಂಗ್ ದಿಸ್ ಪ್ರೋಗ್ರಾಮ್. ಎಷ್ಟು ಕನ್ವಿಕ್ಷನ್ ಅಂದ್ರೆ, ಲಿಟ್ರಲಿ ಎಂಥ ಗಂಡನ್ನು ಸಹಿತ ಟ್ರಾನ್ಸ್ಫಾರ್ಮ್ ಮಾಡ್ಬೋದು, ನಾನು ಡಿಸೈಡ್ ಮಾಡಿದ್ರೆ, ನಾನು ಟ್ರಾನ್ಸ್ಫಾರ್ಮೇಶನ್ ಆಗಿದ್ರೆ ಅನ್ನೋದಕ್ಕೆ ಗ್ರೇಟೆಸ್ಟ್ ಎಕ್ಸಾಂಪಲ್. ಪಾರ್ವತಿ ಮೇಡಮ್, ಗೋಪಾಲ್ ಸರ್ ಮಗಳು, ಅಮೇಝಿಂಗ್. ಅಸಾಧ್ಯವಾಗಿದ್ದು ಸಾಧ್ಯ ಆಗಿರೋದು. ನಾನೇ ಹೇಳಿದ್ದೆ ಅವಳಿಗೆ, ಸಾಕಾಗ್ಬಿಟ್ಟು ಬೇಡಮ್ಮ ಡೈವರ್ಸ್ ಮಾಡೋಕತ್ಲಾಗೆ ಅಂತ. ಅವಳು ಹೇಳಿದ್ಲು, ಸರ್ ಇಲ್ಲ ಸರ್, ನಾನು ಈ ಪ್ರೋಗ್ರಾಮ್ ಇಲ್ಲ ಅಂದ್ರೆ ಗ್ಯಾರಂಟಿ ಮಾಡ್ಕೊಳ್ತಿದ್ದೆ. ಆದ್ರೆ ಇವತ್ತು ಈ ಜ್ಞಾನದ ಪ್ರಕಾರ ನಾನು ಅಪ್ಲೈ ಮಾಡ್ಕೊಳಕ್ ಕಡಿದೀನಿ. ನಾನು ಶಿಫ್ಟ್ ಮಾಡ್ಕೊಳ್ತೀನಿ. ಎಲ್ಲ ಈ ಫಾರ್ಮುಲಾಗಳು ಮಾಡಿಕೊಂಡು ಇವತ್ತು ಆಶ್ಚರ್ಯಕರವಾಗಿ, ಒಂದು ಎಕ್ಸಾಂಪಲ್, ಆ ಥರದವ್ರು ತುಂಬಾ ಜನ ಇದ್ದಾರೆ ಇಲ್ಲಿ, ಎಲ್ಲರದ್ದು ಹೇಳಕ್ಕಾಗ್ತಿಲ್ಲ ನನಗೆ. ಆಶ್ಚರ್ಯಕರವಾದ ಟ್ರಾನ್ಸ್ಫಾರ್ಮೇಶನ್ಸ್ ಹೆಂಗಾಯ್ತು? ಒಂದು ಈ ಅಬ್ಸರ್ವೇಷನ್ನು, ಇನ್ನೊಂದು ನನ್ನ ಡಿಕ್ಲರೇಷನ್ನು, ಮ್ಯಾನಿಫೆಸ್ಟೇಷನ್ನು. ಬಟ್ ಅದಕ್ಕೆ ಬೇಕಾಗಿರೋ ನಮ್ಮ ಅಡ್ವಾನ್ಸ್ ಕೋರ್ಸ್ ಫಾರ್ಮುಲಾಸ್, ಆ ಫಾರ್ಮುಲಾಸ್ ಅಪ್ಲೈ ಮಾಡಿಕೊಂಡು ಶಿಫ್ಟ್ ಆಗಿರ್ತಕ್ಕಂಥದ್ದು. ಇಲ್ಲೇ ನೀನು ಇದರ ಬಿಸ್ನೆಸ್ ಪೀಪಲ್ಸ್ ಇದ್ದೀರಾ, ಬಿಸ್ನೆಸ್ ಅಲ್ಲಿ ಮಿರಾಕಲ್ ಆಗಿರೋದಿದೆ. ಓಕೆ, ಮೋದಿ ಕೇರ್ ನಲ್ಲಿ ಬಿಸ್ನೆಸ್ ಅಲ್ಲಿ ಅಚೀವ್ಮೆಂಟ್ ಆಗಿರೋದಿದೆ. ತುಂಬಾ ಡಿಫ್ರೆಂಟ್ ಸ್ಟೋರಿಗಳಿದೆ. ಅಂದ್ರೆ ನಾನು ಡಿಸೈಡ್ ಮಾಡಿದ್ರೆ ನನಗೆ ಎಲ್ಲದೂ ಆಗುತ್ತೆ ಅನ್ನೋದಕ್ಕೆ. ನೆಕ್ಸ್ಟ್ ಇಂಪಾಸಿಬಲ್, ಇಂಥವ್ರನ್ನ ಒಪ್ಕೊಳ್ಳೋಕೆ ಚಾನ್ಸ್ ಇಲ್ಲ. ಆದ್ರೂ ಒಪ್ಕೊಂಡು ಮಿರಾಕಲ್. ನಾನು ಒಪ್ಕೊಂಡಿದ್ದಕ್ಕೆ ಅವರಲ್ಲಿ ಹೆಂಗ್ ಪರಿವರ್ತನೆ ಆಯ್ತು ಕಣಗಳು. ಆಶ್ಚರ್ಯ ಆಗುತ್ತೆ, ನನ್ನಲ್ಲಾಗಿರೋ ಟ್ರಾನ್ಸ್ಫಾರ್ಮೇಶನ್ ಎದುರುಗಡೆ ವ್ಯಕ್ತಿಲಿ ಹೆಂಗಾಯ್ತು. ಇದು ಎಲ್ಲದೂ ಸಾಧ್ಯ ಆಗುತ್ತೆ. ಕೋಟಿ ಬೇಕಾ, ಅದು ಸಾಧ್ಯ ಆಗುತ್ತೆ. ಈಗ ಪ್ರಾಬ್ಲಮ್ ಏನ್ ಗೊತ್ತಾ, ನನಗೆ ಲಕ್ಷನೇ ಬಂದಿಲ್ಲ, ಹೆಂಗ್ ಕೋಟಿ ಬರುತ್ತೆ? ನಾನು ಯಾವ್ದಕ್ಕೆ ಫೋಕಸ್ ಮಾಡ್ತಿದ್ದೀನಿ? ಆಗದೆ ಇರೋದಕ್ಕೆ. ಲಕ್ಷ ಬಂದಿಲ್ಲ, ಪ್ರಾಬ್ಲಮ್ಮು, ಸಾಲ, ನಾನು ಇದು ವೀಕು, ನಾನು ನೆಕ್ಸ್ಟ್ ಬರ್ತೇನೆ, ನನ್ನ ಬಿಲೀಫ್ಗಳು ಬರುತ್ತೆ ಅಲ್ಲಿ, ನನ್ನ ಯಾವ ಬಿಲೀಫಲ್ಲಿ ಸ್ಟಕ್ ಆಗಿದ್ದೀನಿ ಅದನ್ನ ಬ್ರೇಕ್ ಮಾಡ್ಬೇಕು ಇವತ್ತು. ಇದಾದ್ಮೇಲೆ ಇದಕ್ಕೆ LT ವರ್ಕ್ಶಾಪ್ ಇನ್ನೂ ಆ್ಯಡ್ ಆಗುತ್ತೆ, ಅಡ್ವಾನ್ಸ್ ಕೋರ್ಸ್ ಆ್ಯಡ್ ಆಗುತ್ತೆ. ನೆಕ್ಸ್ಟ್ ಅಡ್ವಾನ್ಸ್ ಕೋರ್ಸ್ ಆದ್ಮೇಲೆ ನೆಕ್ಸ್ಟ್ ಏನು, ಅವ್ನು ಟ್ಯಾಬ್ಲೆಟ್ ಹೇಳಿದ್ನಲ್ವ ನಾನು, ಅಲ್ಲಿ ಎಷ್ಟು ಟ್ಯಾಬ್ಲೆಟ್ಸ್ ಇದಾವೋ ಅಷ್ಟೇ ಟ್ಯಾಬ್ಲೆಟ್ ಇದು ಫಾರ್ಮುಲಾಗಳಿದೆ. ಒಂದೊಂದು ಚಾಲೆಂಜಸ್ಗೆ ಒಂದೊಂದು ಬೇಕು. ಪ್ರಾಬ್ಲಮ್ ಏನ್ ಗೊತ್ತಾ, ಇದನ್ನ ನಮ್ಗೆ ಯಾರು ಹೇಳ್ಕೊಟ್ಟಿಲ್ಲ. ಬಿಕಾಸ್ ನಮಗೆ ಹೇಳ್ಕೊಟ್ಟಿರೋದು ಒಂದೇ, ಚೆನ್ನಾಗಿ ದುಡಿ, ಚೆನ್ನಾಗಿ ದುಡಿ, ಚೆನ್ನಾಗಿ ದುಡಿ, ಕೆಲಸ ಹಿಡ್ಕೋ, ಸಕ್ಸಸ್ ಆಗೋ, ಅಷ್ಟೇ. ಯಾವ ತರ ಸಕ್ಸಸ್ ಆಗಬೇಕಾಗಿದೆ? ಸಕ್ಸಸ್ ಆಗ್ಬೇಕಾಗಿದೆ. ಯಾವ ತರ ಆಗ್ಬೇಕಾಗಿದೆ? ಫೈನಲ್ ಏನು? ಎಲ್ಲದೂ ಬೇಕಾ? ಹೆಲ್ತ್, ವೆಲ್ತ್, ಹ್ಯಾಪಿನೆಸ್, ಲವ್ ಎಲ್ಲ ಬೇಕಾ? ಬರೀ ವೆಲ್ತ್ ಮಾತ್ರ ಬೇಕಾ? ಎಲ್ಲ ಬೇಕು ಅಂತ ನಿಂತಿದ್ದೀನಾ? ಇಲ್ಲ. ಅದಕ್ಕೆ ಬೇರೆ ಒಂದು ಪರಿಣಾಮ.
ಫೇಮಸ್ ಆಗಿರೋದು ಏನೆಲ್ಲ ಆಗಿದೆ ಲೈಫು? ಯಾಕಾಯ್ತಾ ಆ ಥರ? ಫೇಮಸ್ ಆಗಿರೋ ಲೈಫ್ ಏನೇನಾಗಿರೋದು ಎಷ್ಟು ಎಕ್ಸಾಂಪಲ್ ಇದಾವೆ? ಪ್ರೈಮ್ ಮಿನಿಸ್ಟರ್ ಮೊಮ್ಮಗಂದು ಗೊತ್ತಾ ಕತೆ? ಆ ಥರ ಆಗ್ಬೇಕಾ ಸಕ್ಸಸ್ಸು? ಫೇಮಸ್ ಹೀರೋಗಳು ಜೈಲಿಗೆ ಹೋಗ್ಬರೋ ಸಕ್ಸಸ್ಸಾ? ಅದು ಲೈಫಾ? ಹೇಗೇನದು ಅವ್ರದ್ದು. ಆದ್ರೆ ನನ್ನ ಪ್ರಶ್ನೆ, ಅದು ಸಕ್ಸಸ್ಸಾ? ಈ ತರ ಟೋಟಲಿ ನಾನೇನು ಕಲಿತೀನಿ, ನಾನೇನು ಅಳವಡಿಸ್ಕೊಳ್ತೀನಿ, ನಾನೇನು ಅಬ್ಸರ್ವ್ ಮಾಡ್ತೀನಿ, ನಾನೇನು ಡಿಕ್ಲರೇಷನ್ ಮಾಡ್ತೀನಿ, ಅದೆಲ್ಲದೂ ಸಾಧ್ಯ ಇದೆ. ಒಂದು, ನಾನು ಡಿಕ್ಲೇರ್ ಮಾಡಬೇಕು ಮ್ಯಾನಿಫೆಸ್ಟೇಷನ್. ಈಗ ಹೇಳ್ತೀನಿ ನಾನು ಮ್ಯಾನಿಫೆಸ್ಟೇಷನ್ ಫಾರ್ಮುಲಾಸ್. ನೆಕ್ಸ್ಟ್ ಅದಕ್ಕೆ ನಾನು ಡೈಲಿ ಪ್ರಾಕ್ಟೀಸ್. ಅವ್ರು ಕೇಳಿದಿಲ್ಲ ಸರ್ ಏನಾದ್ರು ಮಾಡ್ಬೇಕಾ ಅಂತ, ಅದು ಬರ್ತೀನಿ. ನೀವೇನ್ ಮಾಡಬೇಕು, ಅದನ್ನ ಯಾಕೆ ಮಾಡಿಸ್ಬೇಕು, ಯಾರು ಮಾಡೋಕೆ ರೆಡಿ ಇದ್ದೀರಾ ಅವರಿಗೆ ಮಾತ್ರ ನಾಳೆಯಿಂದ ನಂದು ನಿಮ್ದು ಕಾಂಟ್ರಾಕ್ಟ್. ಇಲ್ಲ ಅಂದ್ರೆ ಟಾಟಾ, ಬೈ ಬೈ, ಸಿ ಯು. ನೋಡೋರು ಬಹಳ ಜನ ಇದ್ದಾರೆ, ಮಾಡೋರೇ ಕಡಿಮೆ. ಪ್ರಾಬ್ಲಮ್ ಅದೇ. ಓಕೆ, ಇಲ್ಲಿ ಇರೋದು ಇಲ್ಲಿ ಆಟ ಆಡಬೇಕಾಗಿರೋದು, ಆಟ ಆಡೋರು ಕಡಿಮೆ ಗೊತ್ತಾ, ನೋಡ್ರೆ ಜಾಸ್ತಿ. ಆಟ ಆಡ್ಬೇಕಾ ನೋಡ್ಬೇಕಾ? ಹಲೋ, ಇನ್ನೂ ಕೆಲವೊಂದು ನೋಡ್ತಾ ಇದ್ದಾವೆ ಬಾಡಿಗಳು. ಸರಿ ಸರ್, ನೀವು ಆಡಿ, ನಾನು ನೋಡ್ತಿರ್ತೀನಿ, ಆಮೇಲೆ ನೋಡುವ, ಯೋಚನೆ ಮಾಡುವ. ನೀವು ಮಾಡ್ತೀರಿ. ನೀವ್ ಯಾಕೆ ಹಿಂಗೆ ಅನ್ನೋದಕ್ಕೆ ಇನ್ನೊಂದು ಬೇರೆ ಕೋರ್ಸ್ ಐತಿ. ನಾನ್ ನೆಮ್ಮದಿಯಾಗಿರೋದಕ್ಕೆ ಅದು ಸಿಕ್ಕದ್ಕೆ ಅಪ್ಪ ನಾವು ಅನ್ಕೊಂತೀವಿ. ಅದೊಂದು ಬಂದಳ ಹಬ್ಬ ಸದ್ಯ ಇದೊಂದು ಗೊತ್ತಾಗಿ, ಶ್ರೀಲಕ್ಷ್ಮಣ ಮಗಳು ಹೇಳ್ತಾರೆ, ಇದೊಂದು ಗೊತ್ತಾಗಿ ಎಷ್ಟು ನೆಮ್ಮದಿಯಾಗಿದ್ದೀನಿ ಸರ್ ನಾನು. ಇದೊಂದು ಗೊತ್ತಿಲ್ಲ ಅನ್ನೋದಕ್ಕೆ ನಾವು ಕೆರ್ಕೊಂಡು ಪರ್ಚ್ಕೊಂಡು ಆ ಥರಗಳು ಆಗಿದೆ ಲೈಫ್. ಎಷ್ಟೊಂದು ವಿಷಯ ಇದೆ ತಿಳಿಬೇಕಾಗಿರೋದು. ಒನ್ ಬೈ ಒನ್ ಬಂದು ನೋಡ್ತಾ ಹೋಗೋಣ. ಈಗ ಸದ್ಯಕ್ಕೆ ನಾನು ನೋಡ್ಬೇಕಾಗಿರೋದು ಒಂದೇ, ನನ್ನ ಲೈಫ್ ಯಾಕೀಗೆ, ನಾನು ಹೆಂಗ್ ನೋಡಿದ್ದೀನೋ, ನಾನೇನು ಅಬ್ಸರ್ವ್ ಮಾಡಿದ್ದೀನೋ. ಈಗ ಪ್ರಶ್ನೆಗಳು ಹುಟ್ಟಿದೆ, ನಾನು ಹಂಗಾರೆ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ನಿ ಅಲ್ಲ, ಯಾಕೆ ಹಿಂಗಾಗಿಲ್ವಲ್ಲ? ಅದಕ್ಕೆ ಬೇರೆ ಫಾರ್ಮುಲಾ ಇದೆ, ಅದಕ್ಕೆ ಇನ್ನೊಂದು ಬೇಕು, ಅದಕ್ಕೆ ಇನ್ನೊಂದು ಬೇಕು, ಅದಕ್ಕೆ ಇನ್ನೊಂದು ಬೇಕು. ಇದು ಓವರ್ ಆಲ್ ಮಾಡ್ತಾ 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 ನಿಮಗೆ ಗೊತ್ತಾಗುತ್ತೆ. ರೆಡಿ ರೆಡಿ? ಈಗ ಸಿಂಪಲ್ ಆಗಿ ಒಂದೊಂದೇ ನೋಡ್ತಾ ಹೋಗೋಣ. ಓಕೆ, ಮ್ಯಾನಿಫೆಸ್ಟೇಷನ್ ಅಂದ್ರೇನು? ಅಬ್ಸರ್ವೇಷನ್. ನಾನು ಏನು ಆಗ್ಬೇಕು ಅಂತಿದ್ದೀನಿ ಅದು. ನನಗೇನೇನು ಬೇಕು ಎಲ್ಲರಿಗೂ ರೆಡಿ ಆಯ್ತಾ? ಈಗ ನೋಡೋಣ. ಮ್ಯಾನಿಫೆಸ್ಟೇಷನ್ ಆಗೋದಕ್ಕೆ 7 ಲಾಸ್ ಇದೆ. ಈಗ ನಾನು ಮ್ಯಾನಿಫೆಸ್ಟೇಷನ್ ಮಾಡಬೇಕು, ನಾನು ಏನನ್ನ ಮ್ಯಾನಿಫೆಸ್ಟೇಷನ್ ಮಾಡಬೇಕು, ಅದಕ್ಕೆ ಯಾವ ಲಾ ಇದೆ, ಅದಕ್ಕೆ ನಾನೇನು ಫಾಲೋ ಮಾಡಬೇಕು, ಹೆಂಗೆ ಮಾಡಬೇಕು. ಈಗ ನೋಡೋಣ. ಲಾಸ್ ಆಫ್ ಮ್ಯಾನಿಫೆಸ್ಟೇಷನ್ 7 ಇದೆ. ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಮಾತ್ರ ಇರೋದು ಒಂದು, ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ಇದೆಯಾ? ದಯವಿಟ್ಟು ಸುಮ್ಮನೆ ಏನೋ ಬಾಯಲ್ಲಿ ಬರ್ತದೆ ಹೇಳ್ಬೇಡಿ. ಎಸ್ ಅಂತ ಬಂದ್ಬಿಡುತ್ತೆ. ನಮಗೆ ಅಭ್ಯಾಸ ಎಲ್ಲದಕ್ಕೂ ಎಸ್ ಹೇಳಿ ಹೇಳಿ ಹೇಳೋದು ಹೇಳ್ಬಿಡೋಣ, ಆಮೇಲೆ ನೋಡೋಣ ಅಂತ. ಅದು ಕರೆಕ್ಟೇನೆ, ಆದ್ರೆ ಈಗ ಫ್ಯಾಕ್ಟ್ ಹೇಳಿ. ಎಷ್ಟು ಜನಕ್ಕೆ ಯೂನಿವರ್ಸ್, ಓಕೆ, ಕೆಲವೊಬ್ರಿಗೆ ಯೂನಿವರ್ಸ್ ಅಂದ್ರೆ ಅರ್ಥ ಆಗಲ್ಲ ಅಥವಾ ನಂಬಿಕೆ ಬರ್ತಿರ್ಬೋದು, ದೇವರು ಎಲ್ಲ ಸೇಮ್. ನಿಮಗೆ ಯಾವ್ದು ಅನ್ಸುತ್ತೋ ಅದನ್ನ ಹಾಕಿ. ಈಗ ಯಾಕೆ ಯೂನಿವರ್ಸ್ ಅಂತ ಇದ್ದೀನಿ? ನಾವು ಕಣಗಳ ಬಗ್ಗೆ ಮಾತಾಡಿದ್ವಿ, ಎನರ್ಜಿ ಬಗ್ಗೆ ಮಾತಾಡಿದ್ವಿ, ಹೋಲ್ ಬ್ರಹ್ಮಾಂಡ ಒಂದೇ ಅಂತ ಮಾತಾಡಿದ್ವಿ. ದೇವರು ಬೇರೆ ಅಲ್ಲ, ಎನರ್ಜಿ ಬೇರೆ ಅಲ್ಲ. ನಿಮಗೆ ಯಾವ್ದು ಕನ್ವಿಕ್ಷನ್ ಬರ್ತೋ ಅದು ಹಾಕೊಳ್ಳಿ. ನಿಮಗೆ ನಿಮ್ಮನ್ನ ಇಲ್ಲಿ ಹುಟ್ಟಿಸಿದಾನೆ ಅಂದ್ರೆ, ನಾನು ಹುಟ್ಟಿದ್ದೀನಿ ಅಂದ್ರೆ ನೀವು ಹೆಂಗಿದ್ರಿ ಗೊತ್ತಾ? 100 ವರ್ಷ ಕೆಳಗೆ. ಹಲೋ, 100 ವರ್ಷ ಅಲ್ಲ, 20, 30, 40, 50. ಸಿಂಪಲ್ ಕಣ್ಣಿಗೆ ಕಾಣ್ದಾರೆ 2 ಸೆಲ್ ಆಗಿದ್ರಿ. ಹಲೋ ಹಲೋ, ಅಲ್ಲಿಂದ ಹಿಂಗಾಗಿದ್ದೀವಿ, ಹೆಂಗೆಂಗೋ ಬೇರೆ ಆಗಿದ್ದೀವಿ. ಇದೆಂಗಾಯ್ತು? ಹಲೋ, ಇದಕ್ಕೆ ಒಂದು ಕಂಪ್ಲೀಟ್ ಪ್ಯಾಕೇಜ್ ಇದೆ. ಒಂದು, ನಾನು ಯಾಕೆ ಫೇತ್ ಹೇಗೆ ಬರಬೇಕು ಅನ್ನೋದಕ್ಕೆ, ಇವತ್ತು ನಾನು ಒಂದು ಸೆಲ್ ಆಗಿದ್ದೋನು 2 ಸೆಲ್, ಅಪ್ಪನಿಂದ ಅಮ್ಮನಿಂದ 2 ಸೆಲ್ ಆಗಿ ನಾನು ಇವತ್ತು ಹಿಂಗಾಗಿದ್ದೀನಿ ಅಂದ್ರೆ, ಜಸ್ಟ್ ಯೋಚನೆ ಮಾಡಿ ಹೆಂಗಾಯ್ತಿದಲ್ಲ. ನಾವು ಅನ್ಕೊಂಡಿದ್ವಿ ಹೆಂಗಾದ್ರ ಪಾಡಿಗೆ ಅದು ಆಗ್ತಾ ಇದೆ ಅಂತ. ಸ್ವಲ್ಪ ಯೋಚನೆ ಮಾಡಿ. ಅದು ಹಂಗಾಗಿದೆ ಅಂದ್ಮೇಲೆ ಏನ್ ಬೇಕಾದ್ರೂ ಆಗುತ್ತೆ ಅಂತ ಯೋಚನೆ ಮಾಡ್ತಿಲ್ಲ ಯಾಕೆ ನಾನು? ಹಲೋ, ಎಸ್ ಆರ್ ನೋ? ನಾನು ಏನೂ ಇಲ್ಲದೆ ಇರ್ತಕ್ಕಂಥನು ಇಂಥ ಒಂದು ಬಾಡಿ ದೇಹ ಆಗಿದೆ. ಒಂದು ಆರ್ಗನೂ ಇರಲಿಲ್ಲ ನನ್ನ ಹತ್ರ, ಒಂದು ಮೂಳೆ ಇರಲಿಲ್ಲ, ಒಂದು ರಕ್ತ ಇರಲಿಲ್ಲ, ಒಂದು ನರ ಇರಲಿಲ್ಲ, ಹಾರ್ಟ್ ಇರಲಿಲ್ಲ, ಲಂಗ್ಸ್ ಇರಲಿಲ್ಲ. ಹೆಂಗೆ ಬಂತದು? ಎಲ್ಲಿಂದ ಬಂತು? ಒಂದು ಬೀಜ ಇರುತ್ತೆ,
100 ವರ್ಷ ಕಲ್ಲು ಮೇಲೆ ಇರುತ್ತೆ, ಆಮೇಲೆ ಕೆಳಗಡೆ ಭೂಮಿ ಬೀಳುತ್ತೆ, ನೀರು ಬೀಳುತ್ತೆ. 100 ವರ್ಷ ಬರೀ ಬೀಜವಾಗಿದ್ದು ಆಮೇಲೆ ಮರವಾಗುತ್ತೆ. ಹೆಂಗಾಯ್ತು? ಹಲೋ, ಏನ್ ಲಾಜಿಕ್ ಅದರಿಂದ? ಯೋಚನೆ ಮಾಡಿದೀನಾ? ನನಗೆ ಅದನ್ನು ಯೋಚನೆ ಮಾಡೋಕೆ ಟೈಮ್ ಇಲ್ಲ, ನಂದು ಇಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ದೀನಿ. ಅದಾಗಿದೆ ಅಂದ್ರೆ ಏನ್ ಬೇಕಾದ್ರೂ ಆಗುತ್ತೆ. ನಾನೇನ್ ಅಬ್ಸರ್ವ್ ಮಾಡ್ತೀನೋ ಅದಾಗುತ್ತೆ. ಎಸ್ ಆರ್ ನೋ? ನಾನ್ ಡಿಸೈಡ್ ಮಾಡ್ಬೇಕು ಏನ್ ಅಬ್ಸರ್ವ್ ಮಾಡ್ಬೇಕು ಅಂತ. ನೀನ್ ಡಿಸೈಡ್ ಮಾಡ್ಬೇಕು. ನೀವೇನ್ ಡಿಸೈಡ್ ಮಾಡ್ತೀರೋ ಅದಾಗುತ್ತೆ. ಅದಕ್ಕಿಂತ ಮೊದಲು ನಾನು ಡಿಸೈಡ್ ಮಾಡಿದ್ರೆ ಅದೆಲ್ಲದು ಆಗುತ್ತೆ ಅನ್ನೋ ವಿಶ್ವಾಸ ಇರ್ಬೇಕು. ಆ ವಿಶ್ವಾಸ ಇಲ್ದಲೇ ಇರೋದಕ್ಕೆ ನಾನು ಅನ್ಕೊಂಡಿದ್ದು ಆಗ್ತಾ ಇಲ್ಲ. ನಾನೇನ್ ಮಾಡ್ತೀನಿ? ಬೀಜ ಹಾಕಿರ್ತೀನಿ, ಮತ್ತೆ ಕೆದಕ್ತೀನಿ, ಇನ್ನೂ ಬೆಳೆದಿಲ್ಲ, ಇನ್ನೂ ಬೆಳೆದಿಲ್ಲ, ಹಿಂಗ್ ನೋಡ್ತಿರ್ತೀನಿ. ಯಾಕೆ? ಅದೇ ಡೌಟ್, ಫೇತ್ ಇಲ್ಲ ಅಲ್ಲಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಈಗ ನೀವು ನೋಡ್ತಾ ಬನ್ನಿ, ಇದನ್ನ ಮಹಾನ್ ವ್ಯಕ್ತಿಗಳೆಲ್ಲ ಲಿಂಕ್ ಮಾಡಿ. ಮಹಾನ್ ವ್ಯಕ್ತಿಗಳೆಲ್ಲ ಇದೆಲ್ಲ ಇತ್ತ ಇಲ್ವೋ ಅಂತ. ರೆಡಿ? ನೆಕ್ಸ್ಟ್ ನೋಡೋಣ. ಓಕೆ, ಇವನ್ನೆಲ್ಲ ಪ್ರಾಕ್ಟೀಸ್ ಮಾಡೋಣ. ಪ್ರಾಕ್ಟೀಸಿಗೆ ಬೇರೆನೇ ಇದೆ. ಇದು ಬರೀ ಇವಾಗೇನು ಟೋಟಲ್ ಲೈಫಿಗೆ ಬೇಕಾಗಿರೋದು ಎರಡು, ಒಂದು ಸ್ಕಿಲ್, ಇನ್ನೊಂದು ಟೂಲ್. ಹಲೋ, ರಿಪೀಟ್. ಒಂದು ಸ್ಕಿಲ್, ಟೂಲ್ಸ್. ಇಲ್ಲಿ ನಾವು ಕೂತಿರೋದು ನಮ್ಮ ಕಂಪ್ಲೀಟ್ ಲೈಫ್ ಪ್ಯಾಕೇಜ್ ಒಂದೇ. ಒಂದು ಇಲ್ಲಿ ಸ್ಕಿಲ್ ಸಿಗುತ್ತೆ, ಇನ್ನೊಂದು ಟೂಲ್ ಸಿಗುತ್ತೆ. ಸ್ಕಿಲ್ ನಾನು ಕಲಿಬೇಕು, ಟೂಲ್ನ ಯೂಸ್ ಮಾಡ್ಕೋಬೇಕು. ಸ್ಕಿಲ್ ಅಲ್ಲಿ ಎಕ್ಸ್ಪರ್ಟ್ ಆಗಬೇಕು, ಟೂಲ್ನ ಯೂಸ್ ಮಾಡ್ಕೋಬೇಕು. ಹೆಲ್ತ್ ವರ್ಕ್ಶಾಪ್ ಏನು? ಟೂಲ್, ಸ್ಕಿಲ್ ಅಲ್ಲ. ಅದನ್ನ ಅರ್ಥ ಮಾಡಿಸೋದು ಸ್ಕಿಲ್. ಓಪನ್ ಏನು? ಟೂಲ್. ಅದನ್ನ ಪ್ರಾಕ್ಟೀಸ್ ಮಾಡೋದು ಸ್ಕಿಲ್. LT ವರ್ಕ್ಶಾಪ್ ಏನು? ಟೂಲ್. ಅದನ್ನ ಅಳವಡಿಸ್ಕೊಳ್ಳೋದು ಸ್ಕಿಲ್. ಅಡ್ವಾನ್ಸ್ ಕೋರ್ಸ್ ಏನು? ಟೂಲ್. ಅದನ್ನ ಬೇಕಾ ಬೇಡವಾ? ಅದನ್ನ ಅಳವಡಿಸ್ಕೋಬೇಕಾ ಬೇಡವಾ? ಅಳವಡಿಸ್ಕೊಂಡ್ರೆ ಅದು ಸ್ಕಿಲ್. ಈ ಎರಡೇ ಬೇಕಿದ್ದು. ಒಂದು ಸ್ಕಿಲ್ ಇರಬೇಕು, ಇನ್ನೊಂದು ಟೂಲ್ ಇರಬೇಕು. ಆ ಸ್ಕಿಲ್ಲು ಟೂಲು ಇಲ್ದಲೇ ಇರೋದಕ್ಕೆ ನಮ್ಮ ಲೈಫ್ ಹಿಂಗಿದೆ. ನನಗೆ ಯಾವುದು ಎಷ್ಟು ಸ್ಕಿಲ್ ಇದೆ, ಎಷ್ಟು ಟೂಲ್ ಇದೆ, ಅದಕ್ಕೆ ಅಷ್ಟಕ್ಕೆ ತಕ್ಕಂತೆ ನನ್ನ ಲೈಫ್ ಇದೆ. ನಾನು ಇವತ್ತು ಯಾಕೆ ಮದುವೆನಲ್ಲಿ ಚಾಲೆಂಜ್ ಇದೆ, ಯಾಕೆ ಆರೋಗ್ಯದಲ್ಲಿ ಚಾಲೆಂಜ್ ಇದೆ, ಯಾಕೆ ಫೈನಾನ್ಸಿಯಲ್ ಚಾಲೆಂಜ್ ಇದೆ, ಅದಕ್ಕೆ ಪ್ರಿಪೇರ್ ಆಗಿಲ್ಲ ನಾವು. ಮದುವೆ ಆದ್ಮೇಲೆ ಹೇಗಿರ್ಬೇಕು ಅನ್ನೋ ಟೂಲ್ಸ್ ಇಲ್ಲ, ಸ್ಕಿಲ್ ಇಲ್ಲ. ಮದುವೆ ಆಗಿದ್ದಾರೆ, ಯಾಕೆ? ಅಪ್ಪ ಆದ್ರು, ಅವರಪ್ಪ ಆದ್ರು, ಕಟ್ಟಿದ್ರು, ಆಯ್ತು, ಫಿನಿಶ್. ಏನು ಗೊತ್ತಿಲ್ಲ ನಮಗೆ. ಗಂಡ ಯಾಕೆ ಹಂಗ ಆಡ್ತಾನೆ, ಹೆಂಡತಿ ಯಾಕೆ ಹಿಂಗ ಆಡ್ತಾಳೆ, ಅವಳ ಎಮೋಷನ್ಸ್ ಏನು, ನನ್ನ ಎಮೋಷನ್ಸ್ ಏನು, ಅವಳ ಪ್ರಯಾರಿಟೀಸ್ ಏನು, ಇದ್ಯಾವುದು ಗೊತ್ತೇ ಇಲ್ಲ ನಮಗೆ. ಆರೋಗ್ಯನ ಯಾಕೆ ಕಾಪಾಡ್ಕೋಬೇಕು, ಹಣ ಹೇಗೆ ಸಂಪಾದಿಸ್ಬೇಕು, ಎಕ್ಸಾಕ್ಟ್ಲಿ ಯಾಕೆ ಯಾವ್ದು ಆಗ್ತಿಲ್ಲ. ಪ್ರತಿಯೊಂದಕ್ಕೂ ನಮಗೆ ಸ್ಕಿಲ್ ಬೇಕು, ಅದಕ್ಕೆ ತಕ್ಕಂತೆ ಟೂಲ್ಸ್ ಬೇಕು. ಅದೇ ಇಲ್ಲೆಲ್ಲ ಸಿಕ್ಕೋದು. ಈ ಸ್ಟೆಪ್ಸು ಸಹಿತ ಇದು ಟೂಲ್ ಅಷ್ಟೇ. ನೆಕ್ಸ್ಟ್ ಇದನ್ನ ಸ್ಕಿಲ್ ಆಗಿ ಕನ್ವರ್ಟ್ ಮಾಡೋಣ. ನೆಕ್ಸ್ಟ್ ನಿಮಗೇನ್ ಬೇಕು, ಏನ್ ಅಬ್ಸರ್ವ್ ಮಾಡ್ಬೇಕು, ಅದು ಕ್ಲಿಯರ್ ಆಗಿರ್ಬೇಕು. ಏನನ್ನ ಅಬ್ಸರ್ವ್ ಮಾಡ್ಬೇಕು ನೀವು ಫಸ್ಟ್, ಏನ್ ಗುರಿ ಇರ್ಬೇಕು ನನಗೆ, ಅದು ಕ್ಲಿಯರ್ ಆಗಿರ್ಬೇಕು. ಇಡೀ ಬ್ರಹ್ಮಾಂಡ ನಿಮ್ದು ನೋಡೋದು ಕ್ಲಾರಿಟಿನ. ಏನು ಕ್ಲಾರಿಟಿ ಇದೆ ನಿಮಗೆ, ಏನ್ ಕ್ಲಿಯರ್, ನಿಮಗೇನ್ ಕ್ಲಿಯರ್ ಆಗಿದೆ ಅದನ್ನಷ್ಟೇ ನೋಡುತ್ತೆ. ಅದಕ್ಕೆ ವೈಬ್ರೇಷನ್ ಅಂದೆ ಗೊತ್ತಾ? ಹಲೋ, ಥಾಟ್ಸ್, ಫೀಲಿಂಗ್ಸ್, ಎಮೋಷನ್ಸ್, ವೈಬ್ರೇಷನ್ಸ್, ಇವೇ ಕ್ಲಾರಿಟಿಲಿ ಮಾತ್ರ ಇರೋದು. ನೆಕ್ಸ್ಟ್ ವಿಜುವಲೈಸೇಷನ್ ಅಂಡ್ ಅಫರ್ಮೇಷನ್. ಗೋಲ್ಸ್ ಆದ್ಮೇಲೆ ನನ್ನ ಲೈಫಲ್ಲಿ ಅಬ್ಸರ್ವೇಷನ್ ಅಂದ್ರೆ ಏನು, ಹೆಂಗ್ ಅಬ್ಸರ್ವ್ ಮಾಡೋದು? ನಾನೇನು ಕ್ಯಾಮ್ರಾ ಇಡಕ್ಕಾಗತ್ತಾ? ಕ್ಯಾಮ್ರಾ ಅಂದ್ರೆ ಏನಿಲ್ಲಿ, ನಾನು ಏನನ್ನ ಎಫೆಕ್ಟಿವ್ ಆಗಿ ವಿಜುವಲೈಸ್ ಮಾಡಬೇಕು, ಪ್ಲಸ್ ಅಫರ್ಮೇಷನ್ ಹೇಳ್ಕೋಬೇಕು. ಇದ್ರ ಜೊತೆಗೆ ನಾನು ಆಕ್ಷನ್ ಅಲೈನ್ಡ್ ಟು ಇಂಟೆನ್ಷನ್. ನಿಮ್ಮ ಇಂಟೆನ್ಷನ್ಗೆ ತಕ್ಕಂತೆ, ನಿಮ್ಮ ಉದ್ದೇಶಕ್ಕೆ ತಕ್ಕಂತೆ ನಿಮ್ಮ ಕ್ರಿಯೆ ಇರಬೇಕು. ಇಲ್ಲಿ ಕೇಳಿದ್ರಲ್ವಾ, ಆಕ್ಷನ್ ಇರಬೇಕು. ಆ ಆಕ್ಷನ್ ಏನೇನು ಅದನ್ನ ನಾನು ಆಮೇಲೆ ಹೇಳೋಣ. ಅಂಡ್ ವೆರಿ ಇಂಪಾರ್ಟೆಂಟು, ನೀವು ಈ ಆಕ್ಷನ್ ಅಲೈನ್ ಟು ಇಂಟೆನ್ಷನ್, ಆ ಇಂಟೆನ್ಷನ್ ಅಂತ ಬಂದಾಗ ಇಲ್ಲಿ ಬರುತ್ತೆ ನಮ್ದೆಲ್ಲ. ಯಾರೆಲ್ಲ LT ಅಟೆಂಡ್ ಆಗಿದ್ದೀರಾ ಅಲ್ಲಿ ಗೊತ್ತಾಗುತ್ತೆ ಫಲವತ್ತಾದ ಅಂಶಗಳು ಗೊತ್ತಿದೆಯಾ? ಆ ಇಂಟೆನ್ಷನ್ ನಿಮ್ಮೆಲ್ಲಾ ವಿಷಯ ಫಲವತ್ತತೆ ಕಡೆ ಇರಬೇಕು. ಎಷ್ಟು ಹೆಚ್ಚು 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 ಫಲವತ್ತತೆ ಇರುತ್ತೆ ಅಲ್ಲಿ ಮಾತ್ರ ನೀವು ಆ ಇಂಟೆನ್ಷನ್ಗೆ ಅಲೈನ್ ಆಗಿರ್ತೀರ. ಅದಕ್ಕೆ ತಕ್ಕಂತೆ ಅವಾಗ ಆಕ್ಷನ್ ಮಾಡಿದ್ರೆ ವರ್ಕ್ ಆಗುತ್ತೆ. ನೆಕ್ಸ್ಟ್, ಗಿವ್ ವಾಟ್ ಯು ಸೀಕ್.
ಯಾಕೆ ನನಗೇನು ಮ್ಯಾನಿಫೆಸ್ಟೇಷನ್ ವರ್ಕ್ ಆಗ್ತಿಲ್ಲ ಅಂದ್ರೆ ನನಗೆ ಏನ್ ಬೇಕು, ನನಗೆ ಅದು ಬೇಕು ಆಗಿದೆ ಅಷ್ಟೇ. ನನಗೆ ಬೇಕಾಗಿರೋದನ್ನ ನಾನು ಕೊಡಬೇಕು ಎಲ್ಲರಿಗೂ. ಗಿವ್ ವಾಟ್ ಯು ಸೀಕ್. ನೀವೇನು ಹುಡುಕ್ತಿದ್ದೀರಲ್ವಾ, ಏನಾಗ್ಬೇಕು, ಏನ್ ಪಡಿಬೇಕು ಅಂತ. ಈಗ ನೀವು ಪ್ರಶ್ನೆ ಬರುತ್ತೆ, ನಾನೇ ಹುಡುಕ್ತಾ ಇದ್ದೀನಿ, ನಾನು ಹೆಂಗ್ ಕೊಡೋದು? ನಾನೇ ಹುಡುಕ್ತಾ ಇದ್ದೀನಿ, ನಾನು ಹೆಂಗ್ ಕೊಡೋದು? ಇದೇ ಲಾಜಿಕ್. ನೀವು ನಿಮ್ಮ ಹತ್ರ ಏನು ಅದಕ್ಕೆ ತಕ್ಕಂತೆ ಇದೆ ಅದನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿ, ಅದು ತಂತಾನೇ ಬರುತ್ತೆ. ನಿಮ್ಮ ಹತ್ರ ಒಂದು ಖುಷಿ ಇದೆ, ಆ ಖುಷಿ ಕೊಟ್ಟಿದ್ದೀನ ನಾನು? ನನ್ನ ಹತ್ರ ಹಣ ಇಲ್ಲ, ಹಣ ಕೊಟ್ಟಿದ್ದೀನ? ಹಣ ಕೊಡೋದಂದ್ರೆ ಏನು? ಅದನ್ನ ನೆಕ್ಸ್ಟ್ ನೋಡ್ತಾ ಹೋಗೋಣ. ಒಟ್ಟಾರೆ ನಾನೇನು ಹುಡುಕ್ತಿದ್ದೀನಿ ಅದನ್ನ ನಾನು ಕೊಡೋದಕ್ಕೆ ಸಿದ್ಧ ಇರಬೇಕು. ಇದುವರೆಗೂ ಯಾರೆಲ್ಲ ಹಣ ಸಂಪಾದನೆ ಮಾಡಿದ್ದಾರೆ ಅವರು ಬೇರೆಯವರಿಗೆ ಹಣ ಮಾಡಿಸ್ಕೊಟ್ಟಿದ್ದಾರೆ. ಯಾರೆಲ್ಲ ಖುಷಿಯಾಗಿದ್ದಾರೆ ಅವ್ರು ಜಾಸ್ತಿ ಖುಷಿಗೆ ಬೇರೆಯವರಿಗೆ ಕೊಟ್ಟಿದ್ದಾರೆ. ಯಾರು ಪ್ರೀತಿ ಪಡ್ಕೊಂಡಿದ್ದಾರೆ ಅವ್ರ ಪ್ರೀತಿ ಬೇರೆಯವರಿಗೆ ಕೊಟ್ಟಿದ್ದಾರೆ. ಎಸ್ ಆರ್ ನೋ? ಇದು ಮ್ಯಾಜಿಷಿಯನ್. ನಾನು ಖುಷಿಯಾಗಿರ್ತೀನಿ, ನಾನು ಖುಷಿ ಕೊಡ್ತೀನಿ, ಇದು ಮ್ಯಾಜಿಷಿಯನ್. ನಾನು ಆರೋಗ್ಯವಾಗಿರ್ತೀನಿ, ನನಗೆ ಆರೋಗ್ಯನ ಬೇರೆಯವರಿಗೆ ಕೊಡ್ತೀನಿ, ಇದು ವಾಟ್ ಯು ಸಿಕ್. ನನಗೆ ಆರೋಗ್ಯ ಬೇಕು, ನಾನು ಆರೋಗ್ಯ ಕೊಡ್ಬೇಕು ಬೇರೆ. ನಾನು ಏನು ಕೊಟ್ಟಿದ್ದೀನಿ? ಫಸ್ಟ್ ಆಫ್ ಆಲ್ ನಾನು ಬೇರೆ ಬೇಕು 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 ಅನ್ನೋದ್ರಲ್ಲಿ ಇದ್ದೀನಲ್ಲ. ಎಸ್ ಆರ್ ನೋ? ಹಲೋ. ಈಗ ವೆರಿ ಸಿಂಪಲ್ ಅಪ್ಪ, ನಿಮಗೆ ಸಿಕ್ಕಿರೋದು, ನಮ್ಮ ಹತ್ರ ಇರೋದು, ಈಗ ನಿಮಗೆ ಕೊಡಬಹುದಾಗಿರ್ತಕ್ಕಂಥದ್ದು ಇಲ್ಲಿರೋರಿಗೆ, ಮೇ ಬಿ ಇವತ್ತಿಲ್ಲಿ ಫಸ್ಟ್ ಟೈಮ್ ಬಂದಿರೋರಿಗೆ ಬಿಟ್ಟು ನಾನು ಕೇಳ್ತೀನಿ ಪ್ರಶ್ನೆ. ಓಕೆ, ಯಾರೆಲ್ಲ LT ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೀರಾ? ಕೈ ಎತ್ತಿ. LT ವರ್ಕ್ಶಾಪ್ ಇಂದ ನನಗೆ ಇದುವರೆಗೂ ಆಗದಲೇ ಇರತಕ್ಕಂಥ ಒಂದು ಮೇಜರ್ ಬ್ರೇಕ್ ಥ್ರೂ ಆಗಿದೆ, ಅದು ಪರ್ಮನೆಂಟ್ ಆಗಿ ಉಪಯೋಗ ಆಗಿದೆ ನನಗೆ ಅನ್ನೋರು ಎದ್ದಿತ್ಕೊಳ್ಳಿ. ಕೈ ಎತ್ತಿದ್ದರು. LT ವರ್ಕ್ಶಾಪ್ ಇಂದ ಮೇಜರ್ ನನಗೆ ಉಪಯೋಗ ಆಗಿದೆ, ಒಂದು ಮೇಜರ್ ಹೆಲ್ಪ್ ಆಗಿದೆ ಅನ್ನೋರು ಎದ್ದಿತ್ಕೊಳ್ಳಿ. ಓ, ಯಾಕೋ ನಿಧಾನಕ್ಕೆ ಎದ್ದೇಳ್ತಿದ್ದೀರಾ? ಯೋಚನೆ ಮಾಡ್ತಾ ಇದ್ದೀನಿ, ಇದು ಮೇಜರ್ರಾ ಮೈನರ್ರಾ ಅಂತ. ಓಕೆ, ಥ್ಯಾಂಕ್ ಯು. ನಿಂತ್ಕೊಳ್ಳಿ. ಈಗ ನಿಮಗೇನು ಸಿಕ್ತಲ್ಲ, ಆ ಸಿಕ್ಕಿರೋದನ್ನ ಇದು ಜನಗಳಿಗೆ ಬೇಕಾ ಬೇಡವಾ? ಕೊಟ್ಟಿದ್ದೀನಾ? ಹಲೋ ಹಲೋ ಹಲೋ. ಯಾಕೆ ಅಂತ ಕೇಳ್ತಿಲ್ಲ ನಾನು. ಕೊಟ್ಟಿದ್ದೀನಾ ಇಲ್ವಾ? ಸ್ವಲ್ಪ ಸ್ವಲ್ಪ ಬೇಕಾಗಿರೋದಷ್ಟು ಕೊಟ್ಟಿದ್ದೀರಾ, ಆದಷ್ಟು ಕೊಟ್ಟಿದ್ದೀರಾ? ಆದ್ರೆ ಬೇಕೆಷ್ಟಿದೆ? ತುಂಬಾ ಇದೆ. ಆ ಸಂಕಲ್ಪ ನಾನು ಮಾಡಿದ್ದೀನಾ? ಇಲ್ಲಿ ನೋಡಿ, ನನ್ನಲ್ಲೇ ನಾನು ಅಳವಡಿಕೆ ಮಾಡ್ಕೊಂಡಿಲ್ಲ, ಅದಕ್ಕೆ ಕಾಯ್ತಾ ಇದ್ದೀನಿ. ನೋ, ನಿಮಗೆ ಈಗೇನು, ನೀವು ಯಾಕೆ ಎದ್ದು ನಿಂತ್ಕೊಂಡ್ರಿ? ಒಂದ್ ನಿಮಿಷ, ಯಾಕೆ ಎದ್ದು ನಿಂತ್ಕೊಂಡ್ರಿ? ಅಳವಡಿಕೆ ಮಾಡ್ಕೊಳ್ಳಿಲ್ಲ, ನೀವು ಕುತ್ಕೋಬೇಕಲ್ಲ, ಕುತ್ಕೊಳ್ಳಿ. ನೀವೇ ಎದ್ದಳ ಕೇಳಿದ್ರೆ ನಾನು ಎದ್ರಿ? ಹೌದಾ? ಒಂದ್ ನಿಮಿಷ, ಪೂರ ಆಗಿಲ್ಲ. ನಾನೇನು ಪೂರ ಆಗಿದ್ದೀನಾ? ಒಂದ್ ನಿಮಿಷ ಮೇಡಮ್, ಪೂರ ಯಾರು ಇಲ್ಲ ಭೂಮಿ ಮೇಲೆ. ಪೂರ ಯಾರಾದ್ರೂ ಆಗ್ಬೇಕು ಅಂತ ಕಾಯ್ತಿದ್ರೆ ನೀವಿನ್ನ ಜನ್ಮಗಳು ತಗೋಬೇಕು. ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು. ಓಕೆ, ನಿಮಗೆ ಯಾಕೆ ಎದ್ದು ನಿಂತ್ಕೊಂಡ್ರಿ ಹೇಳಿ? ಏನಾಗಿದೆ ನಿಮಗೆ? ಬ್ರೇಕ್ ಥ್ರೂ ಆಗಿದೆಯಾ? ಇದು ಒಂದಾಗಿರೋದ್ರಿಂದ ಇದನ್ನೇ ನಾನು 100 ಜನ 1000 ಜನ ಕೊಡ್ಬೋದಾ ಇಲ್ವಾ? ಸಾಕು, ಒಂದಾರು ಆಗಿದೆಯಲ್ಲ. ನಿಮಿಷ, ಈಗ ನಾನು ಹೇಳ್ತೀನಿ ಕೇಳಿ. ನಿಮ್ಮ ಹತ್ರ ಏನಕ್ಕೆ ಇಲ್ಲಿ ಕೊಡ್ಬೇಕಾಗಿರೋದೇನು? ನಿಮ್ಮ ಹತ್ರ ಏನಿದೆ ಅದನ್ನ ಕೊಡಿ. ನೀವು ಎಷ್ಟು ಜನ ಭಿಕ್ಷೆ ಹಾಕಿದ್ರಿ? ಕೈ ಎತ್ತಿ. ಯಾವತ್ತಾದ್ರೂ ₹1 ಭಿಕ್ಷೆ ಹಾಕಿರೋ ಕೈ ಎತ್ತರಪ್ಪ. ಹಲೋ, ಇಷ್ಟೊಂದು ಜನ ಭಿಕ್ಷೆ ಹಾಕಿದ್ದೀರಾ? ಅಯ್ಯೋ, ಹಂಗಾರೆ ಭಿಕ್ಷುಕರಲ್ಲ, ನೀವು ದಾನಿಗಳು. ಹೆಸಾರ್ನೋ? ಹೆಂಗ್ ಕೊಟ್ರಿ ನೀವು? ಎಷ್ಟು ಹಾಕಿದ್ದೀರಾ ಮೇಡಮ್ ಭಿಕ್ಷೆ? ಇದುವರೆಗೂ ಭಿಕ್ಷೆ ಎಷ್ಟು ಹಾಕಿದ್ದೀರಾ? 50, 100 ಹಾಕಿದ್ದೀರಾ? ಅಬ್ಬಾ, ₹100 ಹಾಕಿದ್ದೀರಾ. ಯಾಕೆ ಹಾಕಿದ್ರಿ 100? ಇತ್ತು ಹಾಕಿದ್ರಿ, ಚೇಂಜ್ ಇರ್ಲಿಲ್ಲ. ಈಗ ಹೇಳ, ಚೇಂಜ್ ಅಲ್ಲ ಪ್ರಾಬ್ಲಮ್. ಅವ್ರ ಹತ್ರ ಫೋನ್ ಪೇ ಇಲ್ಲ, ಸ್ಕ್ಯಾನರ್ ಇಲ್ಲ. ಈಗ ಅವ್ರ ಹತ್ರ ಇದೆ, ನನ್ನ ಹತ್ರ ಅದು ಇದೆ ಅಂತ. ನಾನು ಹೇಳ್ತಾ ಇರೋದು, ಇವಾಗ ನೀವು ಭಿಕ್ಷೆ ಹಾಕಿದ್ರಿ ಅಲ್ವಾ? ಎಷ್ಟು ಹಾಕಿದ್ರಿ? ಹಂಗಾರೆ ನೀವು ಯಾಕೆ 1 ಕೋಟಿ ಸಂಪಾದನೆ ಮಾಡಿದ್ಮೇಲೆ ಹಾಕ್ಬೇಕಿತ್ತಲ್ಲ ₹100? ಇದ್ದಷ್ಟು ಹಾಕಿದ್ರಿ ತಾನೆ, ಹಂಗಾರೆ ಇದ್ದಷ್ಟು ಕೊಟ್ಟಿದ್ದೀರಾ? ಈಗ ಇದು ನನ್ನ ಪ್ರಶ್ನೆ. ಏನಿದೆಯಾ ಅದನ್ನೇ ಕೊಡಿ. ಎಷ್ಟಿದೆಯಾ ಅದನ್ನೇ ಕೊಡಿ.
ಒಬ್ರಿಗೆ ಕೊಡಿ, ಇಬ್ರಿಗೆ ಕೊಡಿ, 3 ಜನಕ್ಕೆ ಕೊಡಿ. ಓಕೆ, ಎಷ್ಟು ಜನ ಮೋದಿ ಕೇರ್ ಪ್ರಾಡಕ್ಟ್ ಇಷ್ಟ ಆಗಿದೆ ಕೇಳ್ತಿ? ಆಗಿದೆ. ಹಂಗಾರೆ ಎಷ್ಟು ಜನ ಕೊಟ್ರಿ? ಎಷ್ಟು ಜನ ಕೊಟ್ಟಿದ್ದೀರಿ? ಎಷ್ಟು ಜನ ಕೊಟ್ಟಿದ್ದೀರಿ? ಒಬ್ರು, ಇಬ್ರು, 3 ಜನ. ಯಾಕೆ 1,000 ಜನಕ್ಕೆ ಬೇಡವಾ? ಕೊಟ್ಟಿದ್ದೀನಾ? ಹಾ, ಇದು ನನಗೆ ಹೇಳೋದು ಕೊಟ್ಟಿಲ್ಲ ಅಂತ. ನನ್ನ ಇಂಟೆನ್ಷನ್ಗೆ ಬೇಕಾಗಿರೋದು ನಾನು ಕೊಟ್ಟಿಲ್ಲ. ಹೆಲ್ತ್ ವರ್ಕ್ಶಾಪ್ ಉಪಯೋಗ ಆಗಿದ್ಯಾ? ಎಷ್ಟು ಜನ ಕೊಟ್ಟೆ? ಪ್ರಶ್ನೆ ಇಲ್ಲ. ಏನ್ ಗೊತ್ತಾ, ನಾನು ಕೊಡೋದಕ್ಕೆ ನನ್ನ ಮನಸ್ಸು ರೆಡಿ ಇಲ್ಲ ಇನ್ನ. ನಾನಿನ್ನು ನನಗೆ ಬರಲಿ, ನಾನು ನೋಡ್ಲಿ, ನಾನು ಮಾಡೋಣ, ಆಮೇಲೆ ಮಾಡೋಣ. ಅವರೆಲ್ಲ ಲಿಸ್ಟ್ ನೋಡಿದ್ರಲ್ಲ, ಅವ್ರು ಕೊಟ್ಟಾರೋ ಇಸ್ಕೊಂಡಿರೋರು? ಹಲೋ, ಅವ್ರ ತರ ಆಗ್ಬೇಕು ಅಂತಿದೀವಿ, ಆದ್ರೆ ಅವ್ರು ಮಾಡಿದ್ ಮಾಡಕ್ ಅಡಿಲ್ಲ. ಹೆಂಗ್ ಸಾಧ್ಯ? ನಮ್ಮ ಬಿಗ್ ಬಾಸ್ನೊಬ್ರು ತೋರಿಸ್ತೀನಿ ಈಗ. ಇನ್ನೊಬ್ರು ಪತ್ರಿಜಿ, ನಿಮಗೆಲ್ಲ ಗೊತ್ತಿದೆ, ಕೆಲವರಿಗೆ ಗೊತ್ತು, ಕೆಲವು ಗೊತ್ತಿಲ್ಲ. ಅವ್ರು ಹೇಳ್ತಾರೆ ಗೊತ್ತಾ, ಇಫ್ ಯು ನೋ ABC, ಸ್ಟಾರ್ಟ್ ಟೀಚಿಂಗ್ ABC, ಡೋಂಟ್ ವೇಟ್ ಫಾರ್ Z. ನಿಮಗೆ A ಗೊತ್ತು, B ಗೊತ್ತು, C ಗೊತ್ತಾ? ಅದನ್ನ A ಗೊತ್ತು, B ಗೊತ್ತು, C ನ ಸ್ಟಾರ್ಟ್ ಮಾಡಿ ಕೇಳ್ಕೊಳಕ್ಕೆ ಅಂತ. ಏನೋ ಗೊತ್ತಿಲ್ದಾರೆ ಎಷ್ಟೋ ಜನ ಇದ್ದಾರೆ ಗೊತ್ತಾ? ಅವ್ರಿಗೆ ಹೇಳಪ್ಪ ಇದು A ಅಂತ ಹೇಳ್ಕೊಡಿ. ಅದು ಕೊಡೋದು ಅಂದ್ರೆ ಏನೋ ಆದ್ಮೇಲೆ ಕೊಡೋದಲ್ಲ. ಏನಿದೆ ಅದನ್ನ ಕೊಡಿ. ನೀವು ಖುಷಿಯಾಗಿದ್ದೀರಾ? ಫಸ್ಟ್ ಖುಷಿಯಾಗಿ ಮಾತಾಡಿ. ಕ್ಯಾಜುವಲ್ ಟಾಕ್ ಅಂತ ಒಂದು ಕಾಲ್ ಇದೆ, ಕಾನ್ಸೆಪ್ಟ್ ಕೊಟ್ಟಿದ್ದೀವಿ. ಎಷ್ಟು ಜನ ಗೊತ್ತಿದೆ? ಕೇಳಿಸ್ಕೊಂಡಿದ್ದೀರಾ? ಹೇಳ್ದಾಗ ಮಾತ್ರ ಅಪ್ಲೈನ್ ಅಬ್ಸರ್ವ್ ಮಾಡಿದಾಗ ಮಾತ್ರ ಮಾಡಿದ್ರಿ, ಆಮೇಲೆ ಬಿಟ್ವಿ. SR ನೋ. ಕ್ಯಾಜುವಲ್ ಟಾಕ್ ಅಂತ ಒಂದು ಟಾಸ್ಕ್ ಇದೆ. ನಿಮಗೆ ಗೊತ್ತಿರೋರಿಗೆ ಫೋನ್ ಮಾಡಿ ಹೇಗಿದ್ದೀರಾ ಅಂತ ಮಾತಾಡಿ, ಅಷ್ಟೇ ಅದ್ರ ಟಾಸ್ಕ್. ಅದಕ್ಕೇನೋ ದುಡ್ಡು ಬೇಕಾ ಅದಕ್ಕೆ? ಹಲೋ, ಹೋಗ್ಲಿ, ಫೋನ್ ಏನಾದ್ರು ಖರ್ಚಾಗುತ್ತಾ? ಯಾರಾದ್ರೂ ಒಬ್ರದ್ದು ಕರೆನ್ಸಿ ಕಟ್ಟಕತ್ತ ಇವತ್ತು? ಅದು ಜಮಾನ ಹೊಟ್ಟೋಯ್ತದ. ಆದ್ರೆ ನನಗೆ, ನಾನು ಬೇರೆಯವರಿಗೆ ಮಾತಾಡೋದ್ರಿಂದ ಒಂದು ಖುಷಿ ಸಿಗುತ್ತಾ? ಮಾಡಿದ್ದೀನಾ? ನಾನು ಯಾವಾಗ ಕಾಲ್ ಮಾಡ್ತೀನಿ? ನನಗೆ ಅವರಿಂದ ಏನಾದ್ರು ಲಾಭ ಇದ್ರೆ ಮಾತ್ರ ಕಾಲ್ ಮಾಡ್ತೀನಿ. ಲಾಭ ಇಲ್ಲ ಅಂದ್ರೆ ಮಾಡ್ತೀನಾ? ಹಂಗೆ ನನಗೆ ಹೆಂಗ್ ಬೇಕಾಗಿರೋ ಸಿಗುತ್ತೆ? ನನಗೆ ಅವ್ರಿಗೆ ಬೇಕಾಗಿರೋದನ್ನ ನಾನು ಕೊಟ್ರೆ ನನಗೆ ಬೇಕಾಗಿರೋ ಸಿಗುತ್ತೆ. ನಾನು ಅವ್ರಿಗೆ ಬೇಕಾಗಿರೋದ್ರಲ್ಲಿ ಕೊಡೋದ್ರಲ್ಲಿ ಬಿಸಿ ಇಲ್ಲ. ಈಗ ಫಸ್ಟ್ ಆಫ್ ಆಲ್ ನಾನು ಹೇಳ್ತಿಲ್ಲ, ಈಗ ನನಗೆ ಯಾಕೆ ನೀವು ಒಪ್ಕೊಂಡ್ ಬಂದಿಲ್ಲಿ ಕೂತಿದ್ದೀರಿ ಇಷ್ಟೊತ್ತು? ನಿಮಗೇನೋ ಬೇಕಾಗಿದ್ದು ನಾನು ಕೊಡ್ತಿದ್ದೀನಿ ಅಂತ ತಾನೆ? ಇಲ್ಲದ್ರು ಬರ್ತಿದ್ದೀರಾ? ಹೋಗ ನಿನ್ ಕೆಲಸ ನೋಡ್ಕೊಂಡಿರ್ತಿದ್ರು. SR ನೋ? ಅದೇ ಸತ್ಯ. ಹಾಗೇನೆ ನೀವು ಎಷ್ಟು ಜನಕ್ಕೆ ಬೇಕಾಗಿದ್ದೀರಿ? ಪ್ರಾಬ್ಲಮ್ ಹೆಂಗ್ ಗೊತ್ತಾ? ನನಗೆ ನಾನೇ ಬೇಕಾಗಿಲ್ಲ. ಅದು ಇನ್ನೊಂದು ಪ್ರಾಬ್ಲಮ್ ಇದೆ. ಅದಕ್ಕೆ ಇನ್ನೊಂದು ಟ್ಯಾಬ್ಲೆಟ್ ಇದೆ. ಮಿಸ್ಸಿಂಗ್ ಇರೋದು ಅಲ್ಲಿ ಕೂಡ. ಫಸ್ಟ್ ನಿಮಗೆ ನೀವು ಬೇಕಾಗಿರೋ ತರ ಆಗಿ, ಅವಾಗ ಆಟೋಮೆಟಿಕ್ ನೀವು ಕೊಡ್ತೀರಾ. ಆದ್ರೆ ನಿಮ್ಗೆ ಏನ್ ಗೊತ್ತಾ ಪ್ರಾಬ್ಲಮ್? ಆ ABC ಅಷ್ಟು ಗೊತ್ತು ಅಂತ ನನಗೆ ಅನಿಸ್ತಾ ಇಲ್ಲ. ನಿಮ್ಗೆ ABC ಇಲ್ಲ, ನಾನು ಜಡ್ ತನಕ ಕಾಯ್ತಿದ್ದೀನಿ. ಏನಾದ್ರೂ ಒಂದು ಸ್ಟಾರ್ಟ್ ಮಾಡಿ. ಎಷ್ಟು ಜನ ಬುಕ್ಕನ್ನ ಓದಿದ್ರಿ? ಬುಕ್ ಕ್ಲಬ್ ಅಲ್ಲಿ ಎಷ್ಟು ಜನ ಇದ್ದೀರಿ? ಬುಕ್ ಕ್ಲಬ್ ಇಂದ ಎಷ್ಟು ಜನಕ್ಕೆ ಉಪಯೋಗ ಆಗಿದೆ? ಎಷ್ಟು ಜನ ಬುಕ್ ಕ್ಲಬ್ ಚೆನ್ನಾಗಿದೆ ಅಂತ ಇನ್ನೊಬ್ರಿಗೆ ಹೇಳಿದ್ರಿ? ಅವರಿಗೆ ತಗೊಂಡು ಓದಿ ಅಂತ ಹೇಳಿದ್ವಿ. ಅದ್ರಲ್ಲೇನೋ ಕಾಸ್ಟ್ ಇತ್ತಾ? ಎಕ್ಸ್ಟ್ರಾರ್ಡಿನರಿ ಚೆನ್ನಾಗಿ ಅನ್ಸಿದೆ, ಬೆಸ್ಟ್ ಅನ್ಸಿದೆ, ಅದನ್ನ ನಾನು ಹೇಳ್ಬೋದಿತ್ತು. ನಾನು ಎಕ್ಸಾಂಪಲ್ ಹೇಳ್ತಿರೋದು, ಇದು ಎಕ್ಸಾಂಪಲ್ ನಾನು ಹೇಳ್ತಿರೋದು. ನೀವು ಇದು ನಿಮ್ ಚಾಯ್ಸು. ನೀವೇನ್ ಮಾಡ್ತೀರೋ ನಿಮಗೆ ಗೊತ್ತಿಲ್ಲ. ನೀವು ಮೋದಿ ಕೇರ್ ಮಾಡ್ತಿರೋ, ಬೇರೆ ಬಿಸ್ನೆಸ್ ಮಾಡ್ತಿರೋ, ಜಾಬ್ ಮಾಡ್ತಿದ್ದೀರೋ, ನಿಮ್ಮ ಹತ್ರ ಇರೋ A and B and C ನ ಜಡ್ ತನಕ ಇರೋದನ್ನ ನೀವೆಷ್ಟು ಕೊಡ್ತೀರಾ ಬೇರೆಯವರಿಗೆ? ಅದ್ರ ಮೇಲೆ ನಿಮ್ಮ ಸಕ್ಸಸ್ ನಿಂತಿರೋದು, ಆ ಮ್ಯಾನಿಫೆಸ್ಟೇಷನ್ ನಿಲ್ಲೋದು. ಮ್ಯಾನಿಫೆಸ್ಟೇಷನ್ ಅಂದ್ರೆ ಬರೀ ನಾನು ಅನ್ಕೊಂಡಿದ್ದಾಗತ್ತೆ ಅಬ್ಸರ್ವ್ ಮಾಡಬೇಕು. ಅದನ್ನ ಅಬ್ಸರ್ವೇಷನ್ ಜೊತೆಗೆ ನಾನು ಮಾಡ್ಬೇಕಾಗಿರೋ ಆಕ್ಷನ್ ಮಾಡಬೇಕು. ಈ ತರ ಅಬ್ಸರ್ವ್ ಮಾಡ್ತಾ ನಾನು ನನ್ನ ಕೆಲಸ ಕೊಡ್ತೀನಿ, ಅವ್ರು ತಗೊಳ್ತಾರೆ. ಇದೇ ಅಬ್ಸರ್ವೇಷನ್. ಮತ್ತೆ ಅವ್ರೇನ್ ಮಾಡ್ತಾರೆ ಅದು ಬೇಕಾಗಿಲ್ಲ ನನಗೆ. ರೆಡಿ? ಥ್ಯಾಂಕ್ ಯು. ಕೂತ್ಕೊಳ್ಳಿ. ನೆಕ್ಸ್ಟ್, ಕನೆಕ್ಟ್ ಟು ಯೂನಿವರ್ಸ್ ಫ್ರೀಕ್ವೆನ್ಸಿ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಗೈನ್. ಫೇತ್ ಬೇರೆ, ಕನೆಕ್ಟಿಂಗ್ ಯೂನಿವರ್ಸ್ ಫ್ರೀಕ್ವೆನ್ಸಿ ಬೇರೆ.
ನನ್ನ ಫ್ರೀಕ್ವೆನ್ಸಿ, ಯೂನಿವರ್ಸ್ ಒಂದು ಫ್ರೀಕ್ವೆನ್ಸಿ ಇದೆ, ಅದಕ್ಕೆ ಕನೆಕ್ಟ್ ಆಗೋದು ಹೇಗೆ? ಅದಕ್ಕೆ ಬೇಕಾಗಿರೋದು ಇವೆಲ್ಲ ಆ ಫ್ರೀಕ್ವೆನ್ಸಿ, ವೈಬ್ರೇಷನ್, ವೇವ್ಸ್ ಇದೆಯಲ್ವಾ, ಅದು ನಿಮಗೆ ಕನೆಕ್ಟ್ ಆಗಬೇಕು. ಎಮೋಷನ್, ಫೀಲಿಂಗ್ ಜೊತೆ. ಇದಕ್ಕೆ ನಮ್ದು ಸ್ಟೆಪ್ ಬೈ ಸ್ಟೆಪ್ ಪ್ಲಾನ್ ಮಾಡ್ತಾ ಹೋಗ್ತೀವಿ. ನಮ್ಮ ಡಿಕ್ಲರೇಷನ್ ಏನಿದೆ, ಇದು ಎಲ್ಲದೂ ಒಂದೇ ಸ್ಟೆಪ್ ಅಲ್ಲೇ ಆಗದೆ ಇರಬಹುದು, ಆದ್ರೆ ಸ್ಟೆಪ್ ಬೈ ಸ್ಟೆಪ್ ಖಂಡಿತ ಆಗುತ್ತೆ. ಅದಕ್ಕೆ ಬೇಕಾಗಿರೋ ಎಲ್ಲ ಸಿಗುತ್ತೆ. ನಂದೊಂದು ಸ್ಟ್ರಾಂಗ್ ಬಿಲೀಫ್ ಇದೆ. ಓಕೆ, ನಾನು ಹೇಳಿದ್ರೆ ಅಲ್ಲಿ ಬಿಗ್ ಬಾಸ್ ಇದ್ದಾರೆ, ಕೊಡ್ತಾರೆ. ಆ ಬಿಗ್ ಬಾಸೇ ಕ್ವಾಂಟಮ್ ಫೀಲ್ಡ್, ಅದೇ ಯೂನಿವರ್ಸ್, ಅದೇ ಗಾಡ್. ಏನ್ ಬೇಕಾದ್ರೂ ಕೊಡೋ ಶಕ್ತಿ ಇದೆ. ಬಟ್ ನಾನು ಕೇಳಬೇಕು, ಅಂಡ್ ನಾನು ಆ ಫ್ರೀಕ್ವೆನ್ಸಿ ಅಲೈನ್ ಆಗಿರ್ಬೇಕು. ನಾನು ವೈಫೈ ಆನ್ ಮಾಡಿರ್ಬೇಕು, ಹಾಟ್ಸ್ಪಾಟ್ ಯಾವತ್ತು ರೆಡಿ ಇದೆ. ಓಕೆ, ನೆಕ್ಸ್ಟ್ ಅಂಡ್ ಫೈನಲ್, ವೆರಿ ವೆರಿ ಇಂಪಾರ್ಟೆಂಟ್, ಮಿಸ್ ಹೊಡೆಯೋದು ಇಲ್ಲೇ ಅಲ್ಲ. ಇದು ನೀವೇ ಚೆಕ್ ಮಾಡ್ಕೊಳ್ಳಿ. LT ಅವರಿಗೆ ಸ್ವಲ್ಪ ಗೊತ್ತಿದೆ, ಅಡ್ವಾನ್ಸ್ ಕೋರ್ಸ್ನವರಿಗೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಗೊತ್ತಿದೆ, ಆದ್ರೆ ಇದನ್ನ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಅದೇನು ಗೊತ್ತಾ? ಏನಿರ್ಬೋದು? ಲಾಸ್ಟ್ ಒನ್. ಹಾ, ಸರೆಂಡರ್ ಟು ದ ರಿಸಲ್ಟ್ಸ್. ನಾನು ಇದನ್ನ ಒಪ್ಕೊಳಕ್ ರೆಡಿ ಇಲ್ಲ. ಇದೇ ಸತ್ಯ. ಎಸ್ ಆರ್ ನೋ? ನಾನು ಅನ್ಕೊಂಡಂಗೆ ರಿಸಲ್ಟ್ ಬರ್ಬೇಕು. ನಾನು ಸರೆಂಡರ್ ಆಗಕ್ಕೆ ರೆಡಿ ಇಲ್ಲ. ಕಂಪ್ಲೀಟ್ ಸರೆಂಡರ್ ಬೇಕಿದೆ. ಯೂನಿವರ್ಸ್ ಆಕ್ಸೆಪ್ಟ್ ಮಾಡೋದು, ಅದನ್ನ ದೇವ್ರು ಕೇಳೋದು ಸರೆಂಡರ್ನ. ಪೂಜೆ ಅಲ್ಲ, ಪೂಜೆ ಮಾಡಿ ನಿಮ್ ಸಮಾಧಾನಕ್ಕೆ. ಪೂಜೆ ಬೇಕು ಗ್ರಾಟಿಟ್ಯೂಡ್ ಕೊಡಕ್ಕೆ, ಆದ್ರೆ ದೇವ್ರು ಕೇಳೋದೇನು? ಸರೆಂಡರ್. ಯೂನಿವರ್ಸ್ ಸರೆಂಡರ್. ಯಾರು ಸರೆಂಡರ್ ಆಗಿರ್ತಾರೆ, ಆ ಶರಣಾಗತಿ ಆದಾಗ ಆಟೋಮೆಟಿಕ್ ಆಗಿ ನಿಮ್ಮ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ. ಸರೆಂಡರ್ ಅಂದ್ರೆ ಏನು? ನಾನು ಡೀಟೇಲ್ ಆಗಿ ಹೋಗ್ತಾ ಇಲ್ಲ, ಹೈಲೈಟ್ಸ್ ಅಷ್ಟೇ ಇವತ್ತು ಕೊಡ್ತಾ ಇದ್ದೆ. ಯಾಕೆಂದ್ರೆ ನಮಗೆ ಇರೋದು 1 hour ಟೈಮ್, 1 day ಅಷ್ಟೇ ಟೈಮ್. ಅನ್ಕೊಂಡಿದ್ದು ಅಲ್ಲ, ನಂಬದು ಸರೆಂಡರ್ ಅಲ್ಲೇ ಅಲ್ಲ ಮೇಡಮ್. ಏನಾದ್ರೂ ಆಗ್ಲಿ ಅದು ಸರೆಂಡರ್. ನಾನಿಲ್ಲ, ಏನಾದ್ರೂ ಆಗ್ಲಿ ರೆಡಿ ಇಲ್ಲ, ನಾನು ಅನ್ಕೊಂಡಂಗೆ ಆಗ್ಬೇಕು. ಇದು ಮಿಸ್ಸಿಂಗ್ ಇರೋದು ಎಲ್ಲರದು. ಎಲ್ಲಿ ಗಂಟ ನೀವು ನಾನು ಅನ್ಕೊಂಡಂಗೆ ಆಗ್ಬೇಕು ಅಂತೀರಾ? ಹಂಗಾದ್ರೆ ಕಾಂಟ್ರಡಿಕ್ಟರಿ ಅಲ್ವಾ? ಒಂದ್ ಕಡೆ ನೀವು ಅನ್ಕೊಳ್ಳಿ ಅಂತೀರಾ, ಇನ್ನೊಂದ್ ಕಡೆ ಸರೆಂಡರ್ ಅಂತೀರಾ. ಹೆಂಗೆ? ಎಸ್, ಇದಕ್ಕೇನೆ ಅಗೈನ್ ಮತ್ತೆ ಕೃಷ್ಣನ್ನ ಫಾಲೋ ಮಾಡ್ಬೇಕಾ, ಪೂಜಿಸ್ಬೇಕಾ? ಏನ್ ಹೇಳಿರೋದ ಬಿಗ್ ಬಾಸ್? ಅದು ನಾನು ಫಾಲೋ ಮಾಡ್ತಿದ್ದೀನ. ಕರ್ಮಣ್ಯವಾಧಿಕಾರಸ್ಥೆ ಹೇಳಕ್ ಚೆನ್ನಾಗಿದೆ. ಹಲೋ ಹಲೋ, ಅದನ್ನ ಅಳವಡಿಸ್ಕೊಳ್ತಿದ್ದೀನಾ? ಅವ್ನು ಹೇಳ್ದ, ಅಣ್ಣ ನೀನ್ ಕರ್ಮ ಮಾಡು, ಅಷ್ಟೇ ನಿನ್ ಕೈಲಿರೋದು, ಉಳಿದಿದ್ದು ನನಗೆ ಬಿಡೋ ಅಂತ. ನಾನು ಬಿಟ್ಟಿದ್ದೀನಿ ಅವ್ರಿಗೆ. ನಾನ್ ನಿನಗ್ ಬಿಡಲ್ಲ, ನಾನೇ ಹಿಡ್ಕೊಳ್ತೀನಿ. ಇದೇ ನನ್ನ ಪ್ರಾಬ್ಲಮ್. ಆ ಶರಣಾಗತಿ ಇಲ್ಲ ನನಗೆ. ಏನಾರು ಆಗ್ಲಿ ನನ್ನ ಲೈಫ್ ಎಲ್ಲ ನಿಂದೆ. ಎಷ್ಟು ಜನ ರೆಡಿ ಇದ್ದೀರಿ? ಎಷ್ಟು ಜನ ರೆಡಿ ಇದ್ದೀರಾ? ಇದಕ್ಕೆ ಸಪ್ರೇಟ್ ಟೆಸ್ಟ್ ಮಾಡ್ತೀನಿ ನಾನು, ಮಾಡ್ತೀನಿ. ರೆಡಿ ಇದ್ದೀರಾ? ರೆಡಿ ಇದ್ದೀರಾ? ಇವಾಗ್ಲೇನೆ ನಿಮ್ದೆಲ್ಲ ಮನೆ ಮಠ ಎಲ್ಲ ಬೀದಿ ಪಾಲಾಗುತ್ತೆ. ಕೆಲವ್ರು ಆಗೋಗ್ಬಿಟ್ಟಿದಾರಾಗ್ಲೆ ಅಂತ. ಒಂದ್ ನಿಮಿಷ, ಸುಮ್ನೆ ಇಲ್ಲಿ ಜೋಶಲ್ಲಿ ಹೇಳೋದಲ್ಲ, ಏನು ಬೇಡಿ. ರೀಸೆಂಟ್ ಆಗಿ ಯಾವ್ದಾರು ಒಂದ್ 2,000, 3,000, 4,000, 5,000 ಕಳ್ಕೊಂಡ್ರ ಕೈತಿ ಖುಷಿ ಪಟ್ರ? ಅಡ್ವಾನ್ಸ್ ಕೋರ್ಸ್ ಆಗಿರೋರು ಸುಮ್ಮನೆ ರೀ. ಅದೇನದು? ಯಾವನ್ ಕೊದ್ದೋ, ಏನ್ ಮಾಡಿದ್ದೋ, ಅವನ್ ಕಳೆದವನಿಗೆ ನೀನ್ ಹಂಗ್ ಮಾಡ್ದೆ ಹಿಂಗ್ ಮಾಡ್ದೆ, ನೀನ್ ಬುದ್ಧಿ ಇಲ್ಲ, ನೀನ್ ನೋಡ್ಕೊಂಡಿಲ್ಲ. ಅಕ್ಸೆಪ್ಟೆನ್ಸ್ ಇದೆಯಾ? ನನ್ನ ಕೈಯಲ್ಲಿ ಇರೋದನ್ನ ಮಾಡೋದು ಬೇರೆ, ಕೈಯಲ್ಲಿ ಇಲ್ದೇ ಇರೋದು ಶರಣಾಗೋದು ಬೇರೆ. ನಾನು ಕೈಯಲ್ಲಿರೋದನ್ನ 100% ಮಾಡಿ, ಕೈಯಲ್ಲಿ ಇಲ್ದೇ ಇರೋದನ್ನ ಶರಣಾಗತಿ ಆಗ್ಬೇಕು. ಅದನ್ನ ನಾನು 100% ಮಾಡಿದ್ದೀನಾ? ಹಲೋ, ನನ್ನ ಹೆಂಡತಿಗೆ ನಾನು ಪ್ರೀತಿ ಕೊಡೋದು ನನ್ನ ಕೈಲಿರೋದು, ಅವ್ರು ನನಗೆ ವಾಪಸ್ ಪ್ರೀತಿ ಕೊಡೋದು, ಅದಕ್ಕೆ ಶರಣಾಗಿದ್ದೀನಾ? ಇಲ್ಲ. ನನ್ನ ಹೆಂಡತಿ ನಾನು ಹೇಳ್ದಂಗೆ ಕೇಳ್ಬೇಕು. ನೀನು ನನ್ನ ಗಂಡ, ನನ್ನ ಗಂಡ ನೀನು ನನ್ನ ಹತ್ರನೇ ಇರ್ಬೇಕು. ಅಲೋ, ಬೇರೆ ಏನೋ ಅನ್ಕೋಬೇಡಿ. ಅಕ್ಕ ತಂಗಿ ಹತ್ರ ಹೋಗ್ಬೇಡಿ ಅಂತಾರೆ. ಗರ್ಲ್ ಫ್ರೆಂಡ್ ಅಂತ ಅನ್ಕೋಬೇಡ್ರಪ್ಪ. ನನ್ ಗಂಡ ನೀನು. ನಿನಗೆ ಯಾರು ಮುಖ್ಯ? ನಿನಗೆ ನಾನು ಮುಖ್ಯನಾ, ನಿನ್ನಮ್ಮ ಮುಖ್ಯನಾ? ಎಷ್ಟು ಜನ ತುತ್ತಮುತ್ತ ಕೇಸಲ್ಲಿ ಫೀಲಿಂಗ್ ಅಲ್ಲಿ ಇದ್ರೆ ಕೈತ್ರಪ್ಪ? ಗಂಡ್ಮಕ್ಳು ಯಾಕೆ ಎತ್ಬೇಕು ಇದಕ್ಕೆ? ತುತ್ತಮುತ್ತ ಕೇಸಲ್ಲಿ ಇರೋರೆಲ್ಲ ಕೈತ್ರಪ್ಪ.
ಹೋಗಾರೆ ಯಾರಿಗೂ ಪ್ರಾಬ್ಲಮ್ ಇಲ್ಲ ಹೆಂಡ್ತಿರಿಂದ. ಎತ್ತೋ ದಮ್ಮಿಲ್ಲ, ಯಾಕೆ ಅಂದ್ರೆ ಅದು ಯಾರು ಗೊತ್ತಾಗ್ಬಿಟ್ರೆ ಅಂತ. ಓಕೆ, ಒಂದ್ ನಿಮಿಷ. ನೀವು ಸಹ ನಿನ್ನ ಹೆಂಡತಿಗೆ ಅದೇ ಫ್ರೀಡಮ್ ಕೊಟ್ಟಿಲ್ಲ. ಅಲ್ಲಿ ಶರಣಾಗತಿ ಇಲ್ಲ. ಹೇಗೆ ಒಬ್ಬ ವ್ಯಕ್ತಿನ ಒಪ್ಕೋಬೇಕು ಅದು ಶರಣಾಗತಿ. ಕಂಪ್ಲೀಟ್ ಆಗಿ ನನ್ನ ಲೈಫ್ನ ನಾನು ಶರಣಾಗತಿ ಮಾಡಿದ್ದೀನ. ಎಷ್ಟೋ ಜನಕ್ಕೆ ಪ್ರಶ್ನೆ ಇದೆ, ನನಗೆ ಯಾಕೆ ಈ ಗಂಡ ಸಿಕ್ಕ ಅಂತ. ಎಸ್ ಆರ್ ನೋ? ಶರಣಾಗತಿನ ಅದು? ನನಗೆ ಯಾಕೆ ಈ ಹೆಂಡತಿ ಸಿಕ್ಲು? ಶರಣಾಗತಿನಾ? ಹಲೋ, ನನಗೆ ಯಾಕೆ ಈ ತರ ಅಪ್ಲೈನ್, ಯಾಕೆ ಈ ತರ ಡೌನ್ಲೈನ್, ನನಗೆ ಯಾಕೆ ಈ ತರ ಕಂಪನಿ, ಯಾಕೆ ಈ ತರ, ನನಗೆ ಯಾಕೆ ಈ ತರ ಲೈಫು, ನಾನು ಯಾಕೆ ಇಂಥ ರೊಟ್ಟೆಲೆ ಹುಡ್ದೆ, ಅವನು ಯಾಕೆ ಮೋಸ ಮಾಡ್ದ ನನಗೆ, ಇದು ಶರಣಾಗತಿನಾ? ಹಲೋ ಹಲೋ, ಅರ್ಥ ಆಗ್ತಿದ್ಯಾ? ಅದು ಬೇಕಿದೆಯಾ ಇಲ್ವಾ? ಶರಣ ಆದ್ರೆ ಏನಾಗುತ್ತೆ? ನಾನ್ ಫ್ರೀ ಆಗಿರ್ತೀನಿ. ಅದೇನೇ ಈ ಫ್ರೀಕ್ವೆನ್ಸಿ. ಯೂನಿವರ್ಸ್ ಫ್ರೀಕ್ವೆನ್ಸಿ ಬೇಕಿರೋದು ನಿಮ್ಮ ಒಳಗಡೆ ಯಾವ ಭಾವನೆ ಇರುತ್ತೆ ಅದು. ಫಲವತ್ತತೆ ಅಂತ ಹೇಳ್ತೀವಲ್ಲ, ಎಲ್ ಟಿ ಬಂದ್ಮೇಲೆ ಗೊತ್ತಾಗುತ್ತೆ. ಎಲ್ ಟಿ ಇಲ್ದಿರೋರಿಗೆ ಎಷ್ಟು ಜನ ಇನ್ನು ಎಲ್ ಟಿ ವರ್ಕ್ಶಾಪ್ ಅಟೆಂಡ್ ಮಾಡಿಲ್ಲ? ಎಲ್ ಟಿ ವರ್ಕ್ಶಾಪ್ ಗೊತ್ತಿಲ್ಲ, ಅಟೆಂಡ್ ಮಾಡಿಲ್ಲ ಅನ್ನೋರು ಇವತ್ತು ಫಸ್ಟ್ ಟೈಮ್ ಬಂದಿರೋ. ಎಲ್ ವರ್ಕ್ಶಾಪ್ ಅಷ್ಟೇ ಆಗಿದೆ ಅನ್ನೋರು ಕೈತೆ. ಎಲ್ ಟಿ ವರ್ಕ್ಶಾಪ್ ಆಗಿಲ್ಲ ಇನ್ನ ಅನ್ನೋರು ಓಕೆ, ಅಟೆಂಡ್ ಆಗ್ಬೇಕು ಅನ್ನಿಸ್ತಿದ್ಯಾ? ಆಗ್ಬೇಕಾ? ಓಕೆ, ಇವತ್ತೊಂದು ಸ್ಪೆಷಲ್ ನ್ಯೂಸ್ ಇದೆ, ವೇಟ್ ಮಾಡಿ. ಓಕೆ, ಈಗ ಅಲ್ಲಿರ್ತಕ್ಕಂಥ ಕಂಪ್ಲೀಟ್ ಫಾರ್ಮುಲಾನ ನಾನು ಅಳವಡಿಸ್ಕೋಬೇಕು. ಅದು ನನ್ನ ಫಸ್ಟ್ ಪ್ರಯಾರಿಟಿ. ಆ ಫೀಲಿಂಗ್ ಅಲ್ಲಿ ಇದ್ರೆ ನನ್ನ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗೋದು. ಓಕೆ, ಇವಾಗ ಏನ್ ನೋಡಿದ್ರಿ ಇಷ್ಟೊತ್ತು? ಕಂಪ್ಲೀಟ್ಲಿ ನಮ್ಮ ಮ್ಯಾನಿಫೆಸ್ಟೇಷನ್ ಅಂಡ್ ಕ್ವಾಂಟಮ್ ಫೀಲ್ಡ್. ಓಕೆ, ಈ ಕ್ವಾಂಟಮ್ ಫೀಲ್ಡ್ಗೆ ಬೇಕಾಗಿರ್ತಕ್ಕಂಥದ್ದು ಅಬ್ಸರ್ವೇಷನ್. ಆ ಅಬ್ಸರ್ವ್ ಹೇಗಾಗುತ್ತೆ ಅನ್ನೋ ಡೆಮೋನ ನೋಡಿದೀರಾ? ಡಬಲ್ ಸ್ಲಿಟ್ ಅಲ್ಲಿ ಅಬ್ಸರ್ವ್ ಮಾಡಿದಾಗ 2 ಲೈನ್ ಬೀಳ್ತಿತ್ತು. ಅಬ್ಸರ್ವ್ ಮಾಡಲಿಲ್ಲ ಅಂದ್ರೆ ವೇವ್ಸ್ ಆಗ್ತಿತ್ತು. ಅಬ್ಸರ್ವ್ ಮಾಡಿದ ತಕ್ಷಣ ಕಣಗಳು ಒಂದ್ ರೀತಿ ಆಕ್ಟ್ ಮಾಡಿದ್ರು. ಅದ್ರ ಮೂಲಕ ನನ್ನ ಲೈಫ್ ಈಗ ಆಗಿರೋದು. ಅದನ್ನ ನಾನು ಹೆಂಗೆ ಲೈಫಿಗೆ ಕನೆಕ್ಟ್ ಮಾಡ್ಕೋಬೇಕು? ಕಂಪ್ಲೀಟ್ ನನ್ನ ಲೈಫು ಡಿಸೈನ್ ಆಗಿರೋದು ನಾನು ಏನೇನೇನು ಅಬ್ಸರ್ವ್ ಮಾಡಿದ್ದೀನಿ ಅದ್ರ ಪ್ರಕಾರ ನನ್ನ ಲೈಫ್ ಇವತ್ತು ಡಿಸೈನ್ ಆಗಿದೆ. ನಂಬರ್ 1 ಇದು ಅಷ್ಟೇ ಅರ್ಥ ಬೇಕಾಗಿರೋದು ಕ್ವಾಂಟಮ್ ಫಿಸಿಕ್ಸ್ ಇಂದ. ಫುಲ್ ಅರ್ಥ ಆಗಿಲ್ಲ ತಲೆ ಕೆಡಿಸ್ಕೊಳ್ಳೋಕೋಬೇಡಿ. ನೀವು ಸರ್ಚ್ ಮಾಡಿ, ಇಲ್ಲ ಇದನ್ನ ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ. ಎಲ್ಲೆಲ್ಲಿ ಆಗುತ್ತೋ ಅಲ್ಲೆಲ್ಲಿ ಬೇಕಾದ್ರೆ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ಅಲ್ಲಿ ನಿಮಗೆ ಇನ್ನೊಂದು ಸ್ವಲ್ಪ ಡೀಟೇಲ್ಸ್ ಸಿಗುತ್ತೆ. ಅದ್ರ ಸಾರಾಂಶ ಇಷ್ಟೇನೆ. ನಾನು ಏನನ್ನ ಫೋಕಸ್ ಮಾಡ್ತೀನಿ ಅದ್ರ ಕಡೆ ನನ್ನ ಕಣಗಳು, ನನ್ನ ಕ್ವಾಂಟಮ್ ಫೀಲ್ಡ್ ಅಲ್ಲಿ ಇರ್ತಕ್ಕಂಥ ಕಣಗಳು, ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥ ಕಣಗಳು ಅದಕ್ಕೆ ಮ್ಯಾಚ್ ಆಗಿ ಕೆಲವೊಂದು ಬೇಗ ಆಗುತ್ತೆ, ಕೆಲವೊಂದು ಟೈಮ್ ತಗೊಳುತ್ತೆ. ಇದಕ್ಕೆ ನಾನು ಆ ಒಂದು ಸರೆಂಡರ್ಲಿ ಇರಬೇಕು. ಆ ಕ್ವಾಂಟಮ್ ಫೀಲ್ಡ್ ಅದ್ರದ್ದೇ ಆದ ಒಂದು ಟೈಮ್ ತಗೊಳುತ್ತೆ. ಅದ್ರದ್ದೇ ಆದ ಒಂದು ಏನ್ ಹೇಳ್ತಾರೆ ಅದಕ್ಕೆ, ಸಿಂಕ್ರನೈಸೇಷನ್ ಅಂತೀವಿ ನಾವು. ಆ ಸಿಂಕ್ರನೈಸ್ ಆಗ್ತಾ ಸ್ಟೆಪ್ ಬೈ ಸ್ಟೆಪ್ ರೆಡಿ ಆಗ್ತಾ ಬರುತ್ತೆ. ಅದಕ್ಕೆ ನನ್ನ ಫ್ರೀಕ್ವೆನ್ಸಿನೂ ಇಂಪಾರ್ಟೆಂಟ್ ಆಗುತ್ತೆ. ಈಗೇನು ನೋಡಿರಲ್ಲ ಮ್ಯಾನಿಫೆಸ್ಟೇಷನ್ 7 ಲಾಸ್ ಅಲ್ಲಿ, ಇದು ಸಹ ಇದನ್ನ ನಾವು ಸ್ಟೆಪ್ ಬೈ ಸ್ಟೆಪ್ ನಾವು ಮಾಡ್ತೀವಿ. ಇದನ್ನ ನಾವು ಒಂದೊಂದನ್ನು ನಾವು ಪ್ಲಾನ್ ಮಾಡ್ಕೋಬೇಕು. ಒಂದು ಅಬ್ಸರ್ವೇಷನ್ ಥಿಯರಿಯಿಂದ ಕಂಪ್ಲೀಟ್ ಮ್ಯಾನಿಫೆಸ್ಟೇಷನ್ ಆಗೋದಕ್ಕೆ ಈ 7 ಸ್ಟೆಪ್ಸ್ ನಾವು ಫಾಲೋ ಮಾಡ್ತಾ ಬರೋಣ. ಓಕೆ, ಇವಾಗ ಟೈಮ್ ಆಗಿದೆ. ಇವತ್ತಿಗಿಷ್ಟು ಸಾಕು.